ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ವೃಂದಾವನೇ ಮದನಮರ್ದನ ರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರ ಮರುದಂಶ ಸುಮರ್ದಿತಾಂಗಂ ರಕ್ಷೋ ವಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಕಾಮಧೇನು ರಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜಶ್ರೀಪಾದೋಭೀಷ್ಟದಸ್ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ಆಖ್ಯಾನಾರ್ಥರಹಸ್ಯಜ್ಞಾನ್ ಆಗಮಾರ್ಥ ವಿಶಾರದಾನ್ ಆನತೋಸ್ಮಿ ಸದಾ ಭಕ್ತ್ಯಾ ನೃಸಿಂಹಾರ್ಯ ಗುರುತ್ತಮಾನ್. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಆಸೀನರಾದ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಆಜ್ಞೆ ಮತ್ತು ಆದೇಶದ ಮೇರೆಗೆ ಯಥಾಮತಿಯಾಗಿ ವೃಂದಾವನಾಖ್ಯಾನದ ನಿದರ್ಶನಗಳನ್ನು ನಿರೂಪಣೆ ಮಾಡುವುದಕ್ಕೆ ಪ್ರಯತ್ನ ಪಡುತ್ತೇನೆ. ನಿನ್ನೆಯ ದಿನ ಕೊಚ್ಚಿ ಅರಸರ ಒಂದು ಮನೆತನದಲ್ಲಿ ಬಂದ ಅನೇಕ ರಾಜರುಗಳ ವಿಚಾರವನ್ನು ನೋಡುತ್ತಾ 1828ರಿಂದ 1838ರವರೆಗಿನ ರಾಜನ ಬಗ್ಗೆ ವಿಚಾರ ಮಾಡಬೇಕಾದ ಪ್ರಸಂಗ ಬಂದಿತ್ತು. ಕೇರಳವರ್ಮನೆ ಮತ್ತು ರವಿವರ್ಮ ರಾಜನಾಗಿ ಹುಟ್ಟಿ ವೃಂದಾವನಾಚಾರ್ಯರಿಗೆ ಶಿಬಿಕಾರೋಹಣವನ್ನು ಮಾಡಿಸಿದ ಅನ್ನುವ ಕಥಾನಕವನ್ನು ಕೇಳಿದೆವು. ಅಂತಹ ಶಿಬಿಕಾರೋಹಣ ಮಾಡಿಸುವುದಕ್ಕೆ ಒಂದರ್ಥದಲ್ಲಿ ವಿಶೇಷವಾದ ಸೇವೆಯನ್ನು ಮಾಡಿದವರು ಶೇಷಾಚಾರ್ಯರು. ಶೇಷ, ಸೀತಾಪತಿ, ವ್ಯಾಸರು ಅನ್ನುವ 3 ಜನ ವೃಂದಾವನಾಖ್ಯಾನಕ್ಕೆ ಮುಖ್ಯ ಅಧಿಕಾರಿಗಳು. ಈ 3 ಜನ ಕೇಳಿದರೆ 3 ಲೋಕ ಕೇಳಿದಂತೆ ಅಂತ ರಾಜರು ಹೇಳಿದ್ದಾರೆ ಮುಂದೆ ಆಖ್ಯಾನದಲ್ಲಿ. ಅಂತಹ ಶೇಷಾಚಾರ್ಯರ ಬಗ್ಗೆ ನಾವು ಯಥಾಮತಿಯಾಗಿ ಇವತ್ತಿನ ದಿನ ನೋಡಿ ಇನ್ನು ಮುಂದೆ ಅನೇಕ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳತಕ್ಕಂತಹವರಾಗೋಣ ಎಂಬಲ್ಲಿಗೆ ಅದ್ಯಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. 3ನೇ ಅಧ್ಯಾಯದ ಪ್ರಾರಂಭಿಕ ಹಂತದಲ್ಲಿಗೇನೆ ಶೇಷಾಚಾರ್ಯರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ವಾದಿರಾಜರು. ಮಚ್ಛಿಷ್ಯ ಮಧ್ಯೆ ಮದ್ಭಕ್ತಿಯುಕ್ತೋ ಯಶ್ಚ ಮದಾಗ್ರಹಿ ಮತ್ ಸಂಪ್ರದಾಯ ಸಂಯುಕ್ತೋ ಮನ್ಮಂತ್ರ ಜಪಶೀಲವಾನ್ ಮತ್ಕೃತಿಂ ನ ಶೃಣೋತ್ಯರ್ಥಂ ನ ಜಾನಾತಿ ನ ತುಷ್ಯತಿ ನ ಪೂಜಯತಿ ಮತ್ಪೀಠಂ ನ ಕರೋತಿ ಸದಾ ಶುಚಿ ಸ ಚ ವಿಪ್ರ ಬಹಿರ್ಭೂತೋ ಮದ್ರೋಹ ಫಲಭಾಕ್ ಸ್ವಯಂ ಪಿತೃಭಿಃ ಸಹಮಜ್ಜೇತ ನರಕೆ ನ ಚ ಮಾಮಕಃ ಅಂತ ಹೇಳಿದರು. ಶೇಷಾಚಾರ್ಯರ ವೃತ್ತಾಂತವನ್ನು ತಿಳಿಸಿಕೊಡುತ್ತಾ ಪ್ರಕರಣ ಬೇರೆಯಾದರೂ ಕೂಡ ಕೆಲವೊಮ್ಮೆ ಭಜನೆಯನ್ನು ಮಾಡಿ ಕೆಲವೊಮ್ಮೆ ವಿಮುಖರಾಗತಕ್ಕಂತಹ ವ್ಯಕ್ತಿತ್ವ ಇರುವ ಯಾರಾದರೂ ವ್ಯಕ್ತಿಗಳಿದ್ದಾರ ಆಖ್ಯಾನದಲ್ಲಿ ಅಂತನ್ನುವುದಕ್ಕೆ ದೃಷ್ಟಾಂತವಾಗಿ ಶೇಷಾಚಾರ್ಯರನ್ನು ಕೊಡತಕ್ಕಂಥವರಾಗುತ್ತಾರೆ. ಇವರು ಎಂಥವರು ಅಂತನ್ನುವುದನ್ನು ಉಪಸಂಹಾರದಲ್ಲಿ ನಮಗೆ ಗೊತ್ತಾಗ್ತದೆ, ಇವರೆಂಥ ಮಹಾನುಭಾವರು ಅಂತ. ಶೇಷಾಚಾರ್ಯರು ಏನು ಮಾಡಿದರು ಅಂತಂದರೆ, ವಾದಿರಾಜರ ಕಾಲದಲ್ಲಿ ಇದನ್ನು ಹೇಗೆ ಹೇಳ್ತೀರಿ ಅಂತಂದರೆ, ಏತದ ಆಖ್ಯಾನ ಕಾಲೀನ ಜನ್ಮತಃ ಅಂತ ಅವರೇ ಶ್ರೀಮುಷ್ಣಾಚಾರ್ಯರು ಬರೆದಿರೋಣದರಿಂದ ಆಖ್ಯಾನ ಕಾಲೀನ ಜನ್ಮದಿಂದ ಪ್ರಾರಂಭ ಮಾಡಿಕೊಂಡು, ಅಂದರೆ ಆಖ್ಯಾನ ಕಾಲೀನ ಅಂದರೆ ಆಖ್ಯಾನ ರಚನೆಗೊಂಡ ಕಾಲದಿಂದ ಪ್ರಾರಂಭ ಮಾಡಿಕೊಂಡು ಕಿಯಜ್ಜನ್ಮ ಜಾತಃ ಅನೇಕ ಜನ್ಮಗಳವರೆಗೂ ಕೂಡ ಶೇಷಾಚಾರ್ಯರು ಏನು ಮಾಡಿದರು, ಆಖ್ಯಾನ ಕಾಲದ ಜನ್ಮದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಮಚ್ಚಿಷ್ಯ ಮಧ್ಯೆ ವಾದಿರಾಜರ ಶಿಷ್ಯರಲ್ಲಿ ಒಬ್ಬರವರು. ಆಯಿತಾ, ಅದು ಅದೊಂದು ಲಕ್ಷಣ. ಈಗ ಒಬ್ಬ ವ್ಯಕ್ತಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ, ವಾದಿರಾಜರ ಶಿಷ್ಯವರ್ಗದಲ್ಲಿ ಒಬ್ಬರು, ಮತ್ತು ವಾದಿರಾಜರಲ್ಲಿ ಭಕ್ತಿಯುಕ್ತರು, ಮತ್ತು ವಾದಿರಾಜರಲ್ಲಿ ವಿಶೇಷವಾದ ಆಗ್ರಹ ಉಳ್ಳವರು, ಅಂದರೆ ಅಷ್ಟು ಭಕ್ತಿಯನ್ನು ಮಾಡಿದವರು. ಮತ್ತು ಸಂಪ್ರದಾಯ ಸಂಯುಕ್ತ ವಾದಿರಾಜರ ಸಂಪ್ರದಾಯ, ಸೋದೆ ಮಠದ ಸಂಪ್ರದಾಯವನ್ನು ಅನುಸರಿಸುವವರು. ಮತ್ತು ಸಂಪ್ರದಾಯ ಸಂಯುಕ್ತ ಮನ್ಮಂತ್ರ ಜಪಶೀಲವಾನ್, ವಾದಿರಾಜರು ಕೊಟ್ಟ ಮಂತ್ರವನ್ನು ಜಪ ಮಾಡುವವರು. ಅಂಥವರಾಗಿರ್ಬೇಕು ಯಾರೋ ಒಬ್ಬರು ಆಖ್ಯಾನ ಕಾಲದಲ್ಲಿರ್ತಕ್ಕಂಥ ವ್ಯಕ್ತಿ. ಅವರೇನು ಮಾಡಿದರು, ಕಾಲಾಂತರದಲ್ಲಿ ಸ್ವಲ್ಪ ದಿನದ ನಂತರ ಸೋದೆಗೆ ಬರ್ತಾರೆ. ರಾಜರ ಭಕ್ತರವರು, ರಾಜರ ಶಿಷ್ಯರು, ರಾಜರಿಂದ ಮಂತ್ರವನ್ನು ಸ್ವೀಕಾರ ಮಾಡಿದವರು. ಸ್ವಲ್ಪ ದಿನದ ನಂತರದಲ್ಲಿ ವಾಜರ ಸೋದೆಗೆ ಬರ್ತಾರೆ. ವಾಜರಾಜರ ವೃಂದಾವನ ಪ್ರವೇಶ ಮಾಡಿದ್ದಾರೆ. 5 ವೃಂದಾವನದ ಪ್ರಸಕ್ತಿ ಎಲ್ಲೂ ಕಂಡು ಬಂದಿಲ್ಲ. ಅದು ವಾಜರಾಜರ ವೃಂದಾವನ ಪ್ರವೇಶ ಆಗಿದೆ. ಯಾರೋ ಒಬ್ಬ ವಿಪ್ರ, ಎಡಮೂಕ ಬ್ರಾಹ್ಮಣ, ಆತನಿಗೆ ಕಿವಿ ಕೇಳಿಸೋದು, ಮಾತನಾಡೋದಕ್ಕೆ ಬರೋದಿಲ್ಲ. ಆತ ಆಖ್ಯಾನ ಅಂತ ಏನೋ ಒಂದು ಗ್ರಂಥವನ್ನು ರಚನೆ ಮಾಡ್ತಾ ಲಿಪಿ ಮಾಡ್ತಾ ಇದ್ದಾನೆ, ಬರೆಸ್ತಾ ಇದ್ದಾನೆ. ಅಂದರೆ ವಾದಿರಾಜರು ಅದನ್ನು ಉಪದೇಶ ಮಾಡ್ತಾ ಇದ್ದಾರೆ ಸ್ವಪ್ನದಲ್ಲಿ ಅಂತ ಆತ ಹೇಳ್ತಾನೆ. ವೇದವೇದ್ಯರ ವೇದನಿಧಿಗಳ ಸಮ್ಮುಖದಲ್ಲಿ ಬರಿತಾ ಇದ್ದಾನೆ ಆ ವ್ಯಕ್ತಿ. ಇದೆಲ್ಲ ನೋಡಿದರವರು ಇದ್ಯಾಕೆ ಅವ್ರಿಗೆ ಮನಸ್ಸು ಹಿಡಿಸ್ಲಿಲ್ಲ. ಆದ್ದರಿಂದ ನ ಪೂಜೆಗತಿ ಮತ್ಪೀಠಂ, ಮತ್ಪೀಠ ಅಂತಂದರೆ ಇಲ್ಲಿ
ವೃಂದಾವನ ಅಂತ ಅರ್ಥ ಮಾಡಿದ್ದಾರೆ ಶ್ರೀಮುಷ್ಣಾಚಾರ್ಯರು. ಆದ್ದರಿಂದ ಪಂಚವೃಂದಾವನವನ್ನು ಪೂಜೆ ಮಾಡಲಿಲ್ಲ ಅವರು. ಯಾಕೆಂದರೆ ಎಲ್ಲರಿಗೂ ಒಂದು ವೃಂದಾವನ ಇದೆ, ಇದೇನು 5 ವೃಂದಾವನ ಕಾಣ್ತಾ ಇದೆಯಲ್ಲ ಅಂತವರಿಗೆ ಪೂಜೆ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ನ ಪೂಜೆಗತಿ ಮತ್ಪೀಠಂ ನ ಕರೋತಿ, ಆಮೇಲೇನು ಮತ್ಕೃತಿಂ ನ ಶೃಣೋತಿ ಅರ್ಥಂ ನ ಜಾನಾತಿ ನ ತುಷ್ಯತಿ. ವೃಂದಾವನಾಖ್ಯಾನವನ್ನು ಕೇಳ್ತಾ ಇಲ್ಲ, ಅದನ್ನು ಕೇಳಿ ಸಂತೋಷ ಪಡ್ತಾ ಇಲ್ಲ. ಸಚ ವಿಪ್ರ ಬಹಿರ್ಭೂತಃ, ಅಂತಹ ವ್ಯಕ್ತಿ ಏತದ ಆಖ್ಯಾನಕಾಲೀನ ಜನ್ಮತಃ, ಆಗಲಿಂದಲೂ ಕೂಡ ಅಂತಹ ವ್ಯಕ್ತಿ ಅಂತ ಹೇಳಿದರು. ಅಂದರೆ ಒಬ್ಬ ದೊಡ್ಡದಾಗಿರತಕ್ಕಂತಹ ವಿದ್ವಾಂಸ ವೃಂದಾವನಾಖ್ಯಾನದಲ್ಲಿ ಶ್ರದ್ಧೆಯನ್ನು ಮಾಡದೇ ಇರೋ ಕಾರಣದಿಂದ ಅನೇಕ ಜನ್ಮಗಳು ಅವನು ಪಡೆಯಬೇಕಾಯಿತು. ಎಷ್ಟು ಜನ್ಮಗಳನ್ನು ಪಡೆದರು ಶೇಷಾಚಾರ್ಯರು ಅಂತಂದರೆ, ಕಿಯಜ್ಜನ್ಮ ಜಾತಃ ಅಂತಂತಾರೆ ವಾದಿರಾಜರು. ಎಷ್ಟೋ ಜನ್ಮಗಳ ನಂತರದಲ್ಲಿ ನನ್ನ ಕೃತಿಯನ್ನು ನೋಡುವ ಭಾಗ್ಯ ಅವನಿಗೆ ದೊರಕುತ್ತದೆ ಅಂತ ಹೇಳಿದರು. ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ನಾವು. ಶೇಷಾಚಾರ್ಯರು ಯಾರು ಗೊತ್ತೇನು? ವೃಂದಾವನಾಖ್ಯಾನದಲ್ಲಿ ಹೇಳ್ತಾರೆ, ಅಹಂಕಾರಿಕ ಪದ ಪ್ರಾಣರು, ಭಾವಿ ಅಹಂಕಾರಿಕ ಪ್ರಾಣರು. ಅಂದರೆ ನಾವು ತಾರತಮ್ಯದಲ್ಲಿ, ಮಧ್ಯಮತದಲ್ಲಿ ತಾರತಮ್ಯದಲ್ಲಿ ಇಂದ್ರದೇವರ ನಂತರದಲ್ಲಿ ಬರುವ ದೊಡ್ಡ ಕಕ್ಷೆ ಅದು ಅಹಂಕಾರಿಕ ಪ್ರಾಣ. ಅಂತ ಅಹಂಕಾರಿಕ ಪ್ರಾಣಕ್ಕೆ ಪದವಿಗೆ ಬರತಕ್ಕಂಥ ಮಹಾನುಭಾವರು ಶೇಷಾಚಾರ್ಯರು ಅವತಾರ ಮಾಡಿ ಬಂದಿದ್ದಾರೆ. ವೃಂದಾವನಾಖ್ಯಾನದಲ್ಲಿ ಶ್ರದ್ಧೆಯನ್ನು ಇಡದೇ ಇರುವ ಕಾರಣದಿಂದ ಅನೇಕ ಜನ್ಮಗಳ ನಂತರ ಅವರಿಗೆ ವೃಂದಾವನಾಖ್ಯಾನದಲ್ಲಿ ಶ್ರದ್ಧೆಗಿಡುವ ಭಾಗ್ಯವಂತು. ಅನೇಕ ಜನ್ಮಗಳು ತಟ್ಟರವರು. ಇನ್ನು ನಮಗಿವತ್ತು ಸುಲಭವಾಗಿ ವೃಂದಾವನಾಖ್ಯಾನವನ್ನು ನಂಬತಕ್ಕಂಥ ಭಾಗ್ಯವನ್ನ ಪೂಜ್ಯ ವಿಶ್ವವಲ್ಲಭ ತೀರ್ಥರು ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವು ಎಂಥ ಭಾಗ್ಯವಂತರು ಅಂತ ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಬಹಳ ಶ್ರದ್ಧೆಯಿಂದ ಇದನ್ನು ಶ್ರವಣ ಮಾಡತಕ್ಕಂಥವರಾದರೆ ಏನು ಫಲ, ಮುಂದೆ ಇದನ್ನು ಮುಗಿಸುವ ಕಾಲದಲ್ಲಿ ಅದರ ಫಲವನ್ನು ಕೂಡ ನೋಡ್ತಕ್ಕವರಾಗೋಣ. ಸಚ ವಿಪ್ರ ಬಹಿರ್ಭೂತಃ ಅಂದರು. ಅಂತಹ ವಿಪ್ರ ವಾಸ್ತವಿಕವಾಗಿ ಅವನು ಪಿತೃಭಿಹಿ ಸಹ ಮಜ್ಜೇತ, ಪಿತೃಗಳ ಸಮೇತವಾಗಿ ಅವನು ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಅದು ಯಾಕೆ ಅನ್ನೋದನ್ನು 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾಗುವುದಿಲ್ಲ, ನನ್ನ ಭಕ್ತರಿಗೆ ನರಕಾದ್ಯನರ್ಥಗಳನ್ನು ನಾನು ಕೊಡಿಸುವುದಿಲ್ಲ ಅಂತಾರೆ ವಾದಿರಾಜರು. ಯಮಸಭಾ ಮಧ್ಯದಲ್ಲಿ ಯಮನಿಂದಲೂ ಕೂಡ ಆದೃತನಾದವನು ನಾನು ಅಂತಿಲ್ಲ 6ನೇ ಅಧ್ಯಾಯದಲ್ಲಿ ತೋರಿಸಿಕೊಡ್ತಕ್ಕಂಥವರಾಗುತ್ತಾರೆ. ಹಾಗಾದರೆ ಕಿಯಜ್ಜನ್ಮಸು ಜಾತಃ ಸಂಕೃತಿಂ ಪ್ರೇಕ್ಷತಿ ಅಂತ ಹೇಳಿದರಲ್ಲ, ಎಷ್ಟೋ ಜನ್ಮಗಳ ನಂತರದಲ್ಲಿ ಏನಾಯಿತು, ಎಂಥೆಂಥ ಜನ್ಮಗಳು ಬಂತು ನೋಡಿ. ಇದೇ ಶೇಷಾಚಾರ್ಯರು ಅವರು ಮುಂದೆ ಕೊಚ್ಚಿಯಲ್ಲಿ ಹುಟ್ಟತಕ್ಕಂಥವರಾದರು ಅಂತ ನಾವು ಕೇಳ್ತೇವೆ. ಆ ಕೊಚ್ಚಿ ಕ್ಷೇತ್ರದಲ್ಲಿ ಹುಟ್ಟಿದಾಗ ಒಮ್ಮೆ ಇದ್ದಕ್ಕಿದ್ದಂತೆ ಇವರಿಗೆ ವೃಂದಾವನಾಚಾರ್ಯರಿಗೆ ಬರೋದು, ವೃಂದಾವನಾಖ್ಯಾನವನ್ನು ಪ್ರಚಾರ ಮಾಡುವುದೆಲ್ಲ ಗೊತ್ತಾಗ್ತದೆ. ಶೇಷಾಚಾರ್ಯ ದಿವಾನ್ ಆಗಿರ್ತಾರೆ ಅವರು, ದಿವಾನ್ ಶೇಷಗಿರಿ ರಾಯರು ಅಂತ. 1825 ಇವರಿಗೆ ಮಂತ್ರಿಗಿರಿ ಸಿಗ್ತದೆ. ಅದಕ್ಕೂ ಮುಂಚೆಯಿಂದಲೂ ಕೊಚ್ಚಿ ಅರಮನೆಯಲ್ಲಿ ಇರ್ತಾರೆ. 1825 ಆವಾಗ ಇವರು ಮಂತ್ರಿ ದಿವಾನರು. ವೃಂದಾವನಾಚಾರ್ಯರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ವೃಂದಾವನಾಖ್ಯಾನ ಅನ್ನುವ ಗ್ರಂಥ ಇದೆ ಅಂತ ಅವರ ಕಿವಿಗೆ ಬೀಳ್ತದೆ. ಅವರಂತಾರೆ, ವೃಂದಾವನಾಖ್ಯಾನವನ್ನೆಲ್ಲ ನಂಬೋದಕ್ಕಾಗಲ್ಲ ರೀ, ಯಾರೋ ಸ್ವಪ್ನದಲ್ಲಿ ಬಂದು ಹೇಳಿದ್ರಂತೆ. ಆಗಲೂ ಕೂಡ ಆಖ್ಯಾನ ಕಾಲದ ಜನ್ಮದಿಂದಲೂ 1601 ಆಖ್ಯಾನ ಕಾಲದ ರಚನೆ, ಆಗನಿಂದ 1825 ಅದೇ ಬುದ್ಧಿಯೇ ಇದೆ ಶೇಷಾಚಾರ್ಯರಿಗೆ. ಅವರಂದರು, ಯಾರೋ ವೃಂದಾವನಾಚಾರ್ಯರಂತೆ, ಅಯಂ ವೃಂದಾವನಾಚಾರ್ಯ, ಇವರೇನೋ ವೃಂದಾವನಾಚಾರ್ಯರಂತೆ, ವಿಪ್ರನೇ ವೃಂದಾವನಾಚಾರ್ಯರಿಗೆ ಅವತಾರ ಮಾಡಿದ್ದಾರಂತೆ, ನಾನೇನೋ ಶೇಷ ಅಂತೆ. ಇದೆಲ್ಲ ನಂಬೋದಕ್ಕಾಗತ್ತಾ? ಆ ವಿಪ್ರನ ಸ್ವಪ್ನದಲ್ಲಿ ಬಂದು ಹೇಳಿದರು ವಾದಿರಾಜರು ಅಂತ ಹೇಳಿದರಲ್ಲ, ಮಮ ಸ್ವಪ್ನೆ ತವ ಸ್ವಪ್ನೆ ಚ ಅಸ್ಯ ಸ್ವಪ್ನೆ ವದತ್ವಯಂ ತರ್ಹಿ ವಿಪ್ರಸ್ಯ ತತ್ಸ್ವಪ್ನಂ ಸತ್ಯಂ ಲೋಕೆ ಭವಿಷ್ಯತಿ. ನನ್ನ ಸ್ವಪ್ನದಲ್ಲೂ ಬಂದು ಹೇಳಿ, ಇಲ್ಲಿ ಕೂತಿದಾರಲ್ಲ ಅವ್ರ ಸ್ವಪ್ನದಲ್ಲೂ ಬಂದು ಹೇಳಿ ವಾದಿರಾಜರು ಆಖ್ಯಾನ. ನಾವು ವಿಪ್ರನ ಸ್ವಪ್ನದಲ್ಲೇ ಹೇಳಬೇಕಾ ಅಂತ ಅವರ ಆಕ್ಷೇಪ, ಶೇಷಾಚಾರ್ಯರ ಆಕ್ಷೇಪ. ಅದಕ್ಕೆ ವಾದಿರಾಜರಂದರು, ಹಾಗೆ ಮಾತನಾಡಬೇಡ ಶೇಷ, ಹಾಗೆ ಮಾತನಾಡುವುದರಿಂದ ತೊಂದರೆ ಇದೆ. ಅದು ಯಾಕೆ ವಿಪ್ರನಿಗೆ ನಾನು ಉಪದೇಶ ಮಾಡಿದೆ ಅಂತ ಅನ್ನೋದಕ್ಕೂ ಬಹಳ ಕಾರಣ ಇದೆ. ಜನ್ಮಾಂತರದ ಸಂಸ್ಕಾರ, ಜನ್ಮಾಂತರದ ಮೂಲ ರೂಪದಲ್ಲಿಯೂ ಕೂಡ ಅವನ ನನ್ನ ಭಕ್ತ, ನನ್ನಲ್ಲಿ ಪ್ರಾರ್ಥನೆ ಮಾಡಿದ್ದ, ನನ್ನಿಂದಲೇ ಆಖ್ಯಾನ ಪ್ರಚಾರವಾಗಬೇಕು ಅನ್ನುವ ಪ್ರಾರ್ಥನೆ ಸಲ್ಲಿಸಿದ್ದ. ಆದ್ದರಿಂದ ಶೇಷ ಹೀಗೆ ಮಾಡಬೇಡ. ಈ ರೀತಿಯ ಅನೇಕವಾದ ಒಂದು ಸಂಶಯದ ಕಾರಣದಿಂದ ಶೇಷಾಚಾರ್ಯರಿಗೆ ಏನಾಯಿತು ಅಂತಂದರೆ, ಅದನ್ನು ವಾದಿರಾಜರು ಹೇಳ್ತಾರೆ. ವಿಧವಾಶ್ರುತತೆ ಅದ್ಯೇವ ವಿಧಿಶ್ಚ ವಿಮುಖೋ ಭವೇತ್ ದ್ವಿಜಕಾರ್ಯ ತಮದ್ರೋಹ ದ್ವಿಜಕಾರ್ಯ ವಿರೋಧಿನಃ. ನಿನಗೆ ಹೇ ವಿಧವಾ ಅಂದರು. ಅದಕ್ಕೆ ಶ್ರೀಮುಷ್ಣಾಚಾರ್ಯರ ವ್ಯಾಖ್ಯಾನ ಯಾಕೆ ಬೇಕು ಅಂದರೆ ಇದಕ್ಕೆ. ಹೇ ವಿಧವಾ, ವಿಧವಾ ಅಂದರೆ ಏನು ಆಯ್ತಾ, ಇದರ ಅರ್ಥ ತಾತ್ಪರ್ಯವನ್ನು ಶ್ರೀಮುಷ್ಣಾಚಾರ್ಯರು ಹೇಳ್ತಾರೆ. ಬಹುಸ್ವಾಮಿಕ, ಬಹಳ ಜನ ಗಂಡಂದರನ್ನು ಉಳ್ಳವನೇ, ಬಹಳ ಜನ ಸ್ವಾಮಿಗಳನ್ನು ಸ್ವಾಮಿ ಅಂತಂದರೆ ರಾಜ, ಬಹಳ ಜನ ಸ್ವಾಮಿಯರನ್ನು ಹೊಂದವನೇ. ಅಂದ್ರೆ ಅರ್ಥ ಏನು?
ರಾಜ್ಞಾಂ ದ್ವಾರಂ ಪುನರ್ಗಚ್ಛಾಂತ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅನೇಕ ರಾಜರುಗಳಿಗೆ ಪರಿಚಾರಕನಾಗಿ ಮುಂದೆ ಬದುಕುವವನೇ. ಅದಕ್ಕೇನೆ ಸಕ್ತಾಂತಂಪುರಾನ್ ಇದ್ದಾಗಲೂ ಶೇಷಾಚಾರ್ಯರಿದ್ದರು. ರಾಮವರ್ಮ 1805 1809 ಆಗಲೂ ಶೇಷಾಚಾರ್ಯರಿದ್ದರು. 1809 1828 ಆಗಲೂ ಶೇಷಾಚಾರ್ಯರಿದ್ದರು. 1828 1838 ಆಗಲೂ ಶೇಷಾಚಾರ್ಯರಿದ್ದರು. ಅನೇಕ ಜನ ರಾಜರನ್ನ ಹೊಂದಿದವನೇ, ಆದ್ದರಿಂದ ವಿಧವ ಅಂತ ಅರ್ಥ ಮಾಡಿದರು. ಮತ್ತೇನು ಅಶ್ರುತ, ಇದುವರೆಗೂ ಕೂಡ ಆಖ್ಯಾನವನ್ನು ಕೇಳದೇ ಇರುವವನೇ ವಿಧವಾಶ್ರುತ. ನೋಚೇತ್ ಗಚ್ಚಸ್ವ ದೂರಂತೂ ದಾರಂ ಪ್ರತಿ ಸದಾಕುರು ಅಂತ ಮುಂದೆ ಅದನ್ನು ವಿವರಣೆ ಕೊಡ್ತಕ್ಕಂಥವರಾಗುತ್ತಾರೆ. ಒಂದು ವೇಳೆ ಇದೇ ರೀತಿಯಾಗಿ ನೀನು ಪ್ರವರ್ತಿಸುವುದಾದರೆ ನಿನಗೆ ಅನೇಕವಾಗಿರತಕ್ಕಂತಹ ತೊಂದರೆಗಳು ಉಂಟಾಗುತ್ತದೆ ಅಂತಾರೆ ವಾದಿರಾಜರು. ಯಾವ ತೊಂದರೆ ಅಂತಂದರೆ, ದ್ವಾರಂ ರಾಜ್ಞಾಂ ಪುನರ್ಗಚ್ಛ ಧೀರವಾದಂ ಅಪಾಕುರು. ನಿನಗೊಂದು ಹಂತದಲ್ಲಿ ಕೋರ್ಟಿಗೆ ಹೋಗತಕ್ಕಂತಹ ಪ್ರಸಕ್ತಿ ಬರ್ತದೆ ಅಂತ ಹೇಳಿದರು. ಇದು ಯಾವಾಗ ಹೇಳಿದ್ದು? 16ನೇ ಶತಮಾನ 17ನೇ ಶತಮಾನದಲ್ಲಿ ಹೇಳಿದ್ದು ವಾದಿರಾಜರು. ನೀನು ಕೋರ್ಟಿಗೆ ಹೋಗ್ತೀಯಪ್ಪ, ತೊಂದರೆ ಆಗುತ್ತದೆ ನಿನಗೆ ಅಂತಂದರು. ಏನಂಥದ್ದು ಕೋರ್ಟಿಗೆ ಅಂತ ನೀವೆಂಗೆ ಹೇಳ್ಬಿಟ್ರೆ? ಶ್ರೀನಿಧಿಯಾಚಾರ್ಯ ಹುಟ್ಟಿಸ್ಕೊಂಡು ಹೇಳ್ಬಿಟ್ರ? ಶ್ರೀಮುಷ್ಣಾಚಾರ್ಯರು ಹೇಳ್ತಾ ಇದ್ದಾರೆ, ವಾದಿ ಪ್ರತಿವಾದಿ ಸಾಕ್ಷಿಣಂ ಅಧೀರವಾದಂ ವಿಚಾರ್ಯ ನಿರ್ಣಯಾನುಕೂಲ ಧೀರವಾದ ಕರಣಂ. ವಾದಿ ಪ್ರತಿವಾದಿಗಳಿಂದ ಕೂಡಿರತಕ್ಕಂತಹ ನಿರ್ಣಯಾನುಕೂಲವಾಗಿರತಕ್ಕಂತಹ ಒಂದು ವ್ಯವಸ್ಥೆಯ ಹತ್ತಿರ ನೀನು ಹೋಗ್ತಕ್ಕಂಥವನಾಗತೀಯ. ಯಾತಕ್ಕೆ? ಅದಾಯಿತು ಇತಿಹಾಸದಲ್ಲಿ. ಶೇಷಾಚಾರ್ಯರಿಗೂ 1828 1838 ಬಂದಿರತಕ್ಕಂತಹ ರಾಮವರ್ಮನಿಗೂ ಕೂಡ ಜಟಾಪಟಿ ಆಯಿತು. ಏನು ಅಂತಂದರೆ, ಬಹಳ ಜನ ಸ್ತ್ರೀಯರನ್ನು ವಿವಾಹ ಮಾಡಿಕೊಳ್ಳಬಾರದು ಅಂತ ರಾಮವರ್ಮನ ನಿರ್ಣಯ. ರಾಜನ ನಿರ್ಣಯ ಏನು? ಒಬ್ಬನಿಗೆ ಒಬ್ಬರೇ ಹೆಂಡತಿ ಇರಬೇಕು ಅಂತ. ಪ್ರಾಯ ಈಗಿನ ಕಾಲದಂತೆ ಹೆಣ್ಣು ಸಿಗ್ತಿರ್ಲಿಲ್ವೇನೋ ಆ ಕಾಲದಲ್ಲಿ ಅಂತ, ಒಬ್ಬರಿಗೆ ಒಬ್ಬರೇ ಹೆಂಡತಿ ಅಂತ. ಶೇಷಾಚಾರ್ಯರಿಗೆ ಅದು ವಿರುದ್ಧ, ಬಹಳ ಜನ ಹೆಂಡತಿಯರು ಕೂಡ ಇರಬಹುದು ಅಂತ ಶೇಷಾಚಾರ್ಯರ ಅಭಿಪ್ರಾಯ. ಇಷ್ಟೇ, ದಿವಾನರಿಗೂ ರಾಜನಿಗೂ ಆದ ವಿವಾದ ಇಷ್ಟೇ. ವಾದಿರಾಜರು ಹೇಳಿದ್ರು ಇದಾಗತ್ತೆ ಮುಂದೆ ಅಂದರು. ಅದು ಏನಾಗತ್ತೆ, ಯಾವ ವಿವಾದ ಅದೆಲ್ಲ ಇಲ್ಲ, ವಿವಾದ ಆಗತ್ತೆ, ನೀನು ನ್ಯಾಯಾಲಯಕ್ಕೆ ಹೋಗ್ತೀಯಾ ಅಂದರು. ನ್ಯಾಯಾಲಯಕ್ಕೆ ಹೋದ್ರು ಶೇಷಾಚಾರ್ಯರು. ಅಲ್ಲಿ ಶೇಷಾಚಾರ್ಯರು ಸೋತರು. ಅದಕ್ಕೆ ಆ ಸೋತ ಮೇಲೆ ಒಂದು ಮಾತು ಬರೀತಾರಲ್ಲಿ. ಇದೆಲ್ಲ ನಾನು ಇಂಗ್ಲೀಷ್ದು ಎಲ್ಲ ದಾಖಲೆಗಳನ್ನು ಏನು ಹೇಳ್ತಾ ಇದ್ದೇನೆ, ಇದು ಕೇರಳ ಗೌರ್ಮೆಂಟ್ ರೆಕಾರ್ಡ್ಸಲ್ಲಿ ಬಂದಿರುವಂಥದ್ದು. ಕೊಚ್ಚಿನ್ ಸ್ಟೇಟ್ ಮ್ಯಾನ್ಯುಯಲ್ ಅನ್ನೋ ಗ್ರಂಥದಲ್ಲಿ ಬಂದಿದ್ದು. ಅಚ್ಯುತ ಮೆನನ್ ಅನ್ನತಕ್ಕಂಥವರು ಬರೆದು ದಾಖಲೆ ಮಾಡಿರತಕ್ಕಂಥದ್ದು. ಬ್ರಿಟಿಷ್ ಅಧಿಕಾರಿಗಳು ಪತ್ರ ಮುಖಾಂತರವಾಗಿ ವ್ಯವಹಾರ ಮಾಡಿದ ಪತ್ರಗಳ ದಾಖಲೆ. ಅವುಗಳೆಲ್ಲವನ್ನೂ ಕೂಡ ಶೋಧಿಸಿಯೇ ಹೇಳ್ತಾ ಇರೋದು. ಸುಮ್ಮನೆ ನಾನೇ ಇಂಗ್ಲೀಷಲ್ಲಿ ಬರೆದು ಹೇಳ್ತಾ ಇರೋದಲ್ಲ ಅದೆಲ್ಲ. ಅಲ್ಲಿ ಹೇಳ್ತಾರೆ ಶೇಷಾಚಾರ್ಯರ ಬಗ್ಗೆ, ವಿತ್ ಎ ಕ್ಲಿಯರ್ ಕಾನ್ಸೈನ್ಸ್, ಎ ಬ್ರೋಕನ್ ಹಾರ್ಟ್. ಅವರು ಇದೆಲ್ಲ ಶೇಷಾಚಾರ್ಯರು ಸೋತು ತೊಂದರೆಗೀಡಾಗಿ ಇದೆಲ್ಲ ವಾದಿರಾಜರು ಹೇಳಿದ್ರು. ಹೀಗಾಗ್ತದಪ್ಪ ನಿನಗೆ, ವಿಶ್ವಾಸ ಮಾಡ್ತಾ ಇಲ್ಲ ನೀನು. ಎ ಬ್ರೋಕನ್ ಹಾರ್ಟ್ ಶೇಷಗಿರಿ ರಾವ್ ಲೆಫ್ಟ್ ದ ಸ್ಟೇಟ್ ಇನ್ ಏಪ್ರಿಲ್ 1830. 1830 ಕೊಚ್ಚಿ ರಾಜ್ಯವನ್ನೇ ಬಿಟ್ಟು ಹೋಗ್ತಾರೆ. ಅಲ್ಲಿ ಸ್ವಲ್ಪ ದಿನಕ್ಕೆ ಅವರು ತೀರಿಕೊಳ್ತಾರೆ. ಅದೆಲ್ಲ ಇದೆ ಇತಿಹಾಸದಲ್ಲಿ. ಆಮೇಲೆ ಮತ್ತೆ ವೆಂಕಟರಾಯರಾಗಿ ಅವತಾರ ಮಾಡ್ತಾರೆ. ಆಗ ವಾದಿರಾಜರಂದರು, ಇತಃ ಪರಂ ಕಿಯಜ್ಜನ್ಮ ಜಾತಃ ಪ್ರೇಕ್ಷತೆ ಮತ್ಕೃತಿಂ. ಅವ್ರು ಹೇಳಿದರು, ಇಷ್ಟು ದಿನಗಳ ಕಾಲ ನಿನಗೆ ಈ ಒಂದು ಕೃತ ಅಪರಾಧಸ್ಯ ಜನ್ಮಾಂತರೇ ಕಥಂ ವಿಧಿರನುಕೂಲ ಅಂತಂದರೆ, ಮುಂದೆ ನಿನಗೆ ಸುಮುಖ ವಿಧಿಯು ನಿನಗೆ ವಿಮುಖವಾಗಿತ್ತು ಇಷ್ಟು ದಿನ. ವೆಂಕಟರಾಯರಾಗಿ ಅವತಾರ ಮಾಡಿದಲ್ಲೇ ನಿನಗೆ ಸುಮುಖವಾಗ್ತಕ್ಕಂಥದ್ದಾಗುತ್ತದೆ. ಆಗ ನೀನು ವೃಂದಾವನಾಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ವಿಶೇಷವಾದ ವೃಂದಾವನಾಖ್ಯಾನದಲ್ಲಿ ಪ್ರಾಮಾಣ್ಯವನ್ನು ಒಪ್ಪಿ ಅರಸಭೂಪ ಚಿರಪಟ್ಟವರ್ಧನ ಅಂತದೆಲ್ಲ ಬಾಲಗೋಪಾಲನ ಆರಾಧನೆಯನ್ನು ಮಾಡಿ, ಅದಕ್ಕೆ ಹೇಳ್ತಾರೆ ಅರಸಭೂಪ ಚಿರಪಟ್ಟವರ್ಧನ ಅಂತನ್ನುವ ಹೇಳುವ ಶ್ಲೋಕಕ್ಕೆ ಅಧಿಕಾರ ಬರುವುದೂ ಕೂಡ ಬಾಲಗೋಪಾಲನ ಆರಾಧನೆ ಮಾಡುವುದರಿಂದ ಅಂತ. ಮತ್ತು ಬಾಲಗೋಪಾಲ ಯಾರೋ ಅದೊಂದು ದೊಡ್ಡ ಪ್ರಕರಣ ಅಂತ ಈ ಪ್ರಕಾರ ಇದೆ. ಇಷ್ಟನ್ನು ಶೇಷಾಚಾರ್ಯರಿಗೆ ತಿಳಿಸಿಕೊಡ್ತಕ್ಕಂಥವರಾದರು. ಆದರೆ ಈ ಶೇಷಾಚಾರ್ಯರಾಗಿ ಹುಟ್ಟಿದಾಗ ಇವರಿಗೆ ಒಂದೇ ಕಣ್ಣು, ಒಕ್ಕಣ್ಣ ಅಂತ ಅವರನ್ನು ಕರೀತಾರೆ. ಇವರಿಗೆ ಯಾಕೆ ಒಂದು ಕಣ್ಣಿತ್ತು? ಆಗಬಾರದ ತೊಂದರೆಗಳೆಲ್ಲ ಇವರಿಗೆ ಯಾಕಾಯಿತು ಅಂತನ್ನುವುದನ್ನು ಒಂದು ತದೂರ್ಮಿ ಗತನೌರ್ಗತಃ. ಈ ಶೇಷ ಹಿಂದಿನ ಜನ್ಮದಲ್ಲಿ ಒಂದು ಅಪರಾಧ ಮಾಡಿದ್ದ. ಯಾವಾಗ? ಮೊದಲ ಜನ್ಮದಲ್ಲಿ, ಬಹಳ ಮೊದಲ ಜನ್ಮದಲ್ಲಿ, ಆಖ್ಯಾನ ಕಾಲದ ಜನ್ಮಕ್ಕಿಂತಲೂ ಮೊದಲ ಜನ್ಮದಲ್ಲಿ ಒಂದು ದೊಡ್ಡ ಅಪರಾಧ ಮಾಡಿದ್ದ. ಏನು ಅಪರಾಧ ಮಾಡಿದ್ದ? ಇವನು ಒಮ್ಮೆ ಸ್ತ್ರೀಗಣದ ಸಹಿತವಾಗಿ, ಅವನಿಗೆ ಸ್ತ್ರೈಣ, ಅವನು ಹೆಣ್ಣು ಮಕ್ಕಳಲ್ಲಿ ಬಹಳ ಆಸಕ್ತಿ ಉಳ್ಳವ, ಅನೇಕ ಜನ ಹೆಂಡಂದರನ್ನು ಪಡೆದವ ಅಂತ ಸ್ತ್ರೀಭೋಗದಲ್ಲೇ ಆಸಕ್ತನಾಗಿರತಕ್ಕಂತಹ ವ್ಯಕ್ತಿ ಒಮ್ಮೆ ಏನು ಮಾಡ್ದ, ಸಂಚಾರ ಮಾಡ್ತಾ ಒಬ್ಬ ಬ್ರಾಹ್ಮಣನಿಗೆ ಆ ಮದೋನ್ಮತ್ತನಾಗಿ ಒಂದು ಹಂತದಲ್ಲಿ ಬ್ರಾಹ್ಮಣನಿಗೆ ಅವಮಾನ ಮಾಡಿದ. ಆಖ್ಯಾನದಲ್ಲಿ ರಾಜರು ಹೇಳ್ತಾ ಇರೋ ಮಾತು,
ಆ ಅವಮಾನ ಮಾಡಿದ್ದರಿಂದ ಅಲ್ಲಿರ್ತಕ್ಕಂತಹ ಅಣಿಮಾಂಡವ್ಯ ಮತ್ತು ಕಣ್ವರು ಅನ್ನತಕ್ಕಂತಹ ಉಪಲಕ್ಷಿತರಾದ ಜ್ಞಾನಿಗಳು ಅವನಿಗೆ ಶಾಪ ಕೊಟ್ಟರು. ಏನಂತ ಶಾಪ? ನೀನು ಮುಂದಿನ ಜನ್ಮದಲ್ಲಿ ಅಲ್ವಾ ಕೊಚ್ಚಿ ಅರಮನೆಯಲ್ಲಿ ಹುಟ್ಟಿ ಒಬ್ಬ ದುಷ್ಟರಾಜನಿಗೆ ಸೇವಕನಾಗಿ ಬ್ರಿಟಿಷರಿಗೂ ಕೂಡ ಸೇವಕನಾಗತಕ್ಕಂತಹ ಜನ್ಮವನ್ನು ಹೊಂದು ಅಂತ ಶಾಪ ಕೊಟ್ಟರು. ಯಾಕೆ ಶಾಪ ಕೊಟ್ಟರು? ಅಂಥದ್ದೇನು ಮಾಡಿದ್ದ ಅವನು ಆ ರಾಜ ಅಂತಂದ್ರೆ, ಯಾರ ಪ್ರೇರಣೆಯಿಂದ ಇವರು ಶಾಪ ಕೊಟ್ಟರು? ಶಾಪ ಕೊಡೋದಕ್ಕೊಂದು ಕಾರಣ ಇರಬೇಕಲ್ಲ. ಯಾಕೆ ಶಾಪ ಕೊಟ್ಟರು ಆ ರಾಜನಿಗೆ ಅಂತಂದ್ರೆ ಅದನ್ನು ಹೇಳ್ತಾರೆ. ಇವನು ಯಾರು? ಕೂರ್ಮಕ ಅನ್ನುವ ರಾಜ. ನೋಡಿ, ದದು ಸ್ವಪುರತ ಶಾಪಂ ತಂ ಪ್ರಜಾಭಿ ಸಮೀರಿತಃ ಕಾರಾಗೃಹೇ ರಹಸ್ಯೇತು ಹ್ಯಸಕ್ಯಂ ತಂ ಪ್ರಹಸ್ಯ ಸ್ವಹಿತೇನೇವ ಸಹಿತೋ ವಸುಹೋತ್ರಕಂ ನೇತ್ರಸ್ಯ ಉತ್ಪಾಟನಂ ಚಕ್ರೆ ಪುತ್ರ ಮಂತ್ರಿ ನಿವಾರಿತಃ. ವಸುಹೋತ್ರಕ ಅಂತ, ವಸು ಅಂದ್ರೆ ಹಣವನ್ನು ಸಂಗ್ರಹ ಮಾಡುವುದರಲ್ಲಿ, ಒಂದು ರಾಜ್ಯಕ್ಕೆ ಹಣವನ್ನು ಒದಗಿಸಿಕೊಡುವುದರಲ್ಲಿ ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಶ್ರದ್ಧೆಯನ್ನು ತೋರಿದ ಮಹಾನುಭಾವ ಅವನು. ಪುರೋಹಿತ ಅಂತಲೂ ಕರೀತಾರೆ ಮುಂದೆ. ಸ್ವಪುರೋಹಿತ ಆರಾಧ್ಯ ಚ ಅಗ್ರಜನ್ಮ ಭವತ್ತತಃ ಅಂತ ಮುಂದೆಯೂ ಹೇಳ್ತಾರೆ. ಆದ್ದರಿಂದ ಪುರೋಹಿತ, ಒಂದು ಪುರಕ್ಕೆ ಹಿತವನ್ನು ಬಯಸುವವ ಯಾರು? ಒಂದು ರಾಜ್ಯದಲ್ಲಿ ಮಂತ್ರಿ. ಆಯ್ತಾ? ಅಂತಹ ಮಂತ್ರಿಯನ್ನು ಇವನೇನು ಮಾಡಿದ ಈ ರಾಜ? ಇನ್ನೊಬ್ಬರು ಯಾರದೋ ಮಾತನ್ನ ಕೇಳಿ ಅವ ಮಂತ್ರಿಯನ್ನ ಕಾರಾಗೃಹದಲ್ಲಿ ಹಾಕಿಸಿ ಅವನ ಕಣ್ಣುಗಳನ್ನು ಕೀಳಿಸಿದ. ಆ ಮಂತ್ರಿಯ ಕಣ್ಣುಗಳನ್ನು ಕೀಳಿಸಿದ್ದರ ಫಲವಾಗಿ ಈ ಜನ್ಮದಲ್ಲಿ ನಿನಗೆ ಒಂದು ಕಣ್ಣು ಇದೆ, ಒಕ್ಕಣ್ಣ ಅಂತ ಹೇಳಿದರು ರಾಜರು. ಅವನು ಯಾರು? ಪೂರ್ವಂತು ಸಾರ್ವಭೌಮೋಯಂ ಕೂರ್ಮಕೋ ನರ್ಮದಾ ತಟೆ. ಕೂರ್ಮಕ ರಾಜ. ನೋಡಿ, ಇತಿಹಾಸವನ್ನು ತೆಗೆದು ನೋಡಿದಾಗ ಬಲಿಜ ಕ್ಷತ್ರಿಯ ವಂಶ ಅಂತ ನಾವೇನು ಕರೀತೇವೆ, ಅವರನ್ನು ಕೂರ್ಮಿಯುಲು ಅಂತ ಕರೀತಾರೆ. ಕೂರ್ಮಿಗಳು, ಕೂರ್ಮಿ ಕಿಂಗ್ಸ್ ಅಂತ. ಕೂರ್ಮಿ ಅಂದರೆ ಆ ಬಲಿಜ ಕ್ಷತ್ರಿಯ ವಂಶದಲ್ಲಿ ಬಂದವನೇ ಕೃಷ್ಣದೇವರಾಯ. ಕೃಷ್ಣದೇವರಾಯ ಮಹಾನುಭಾವ. ಆಯ್ತಾ? ಆತೇನು ಮಾಡದ? ಒಂದು ಹಂತದಲ್ಲಿ ಅನೇಕ ಹೆಂಡತಿಯರವನಿಗೆ, ಪ್ರಧಾನವಾಗಿ ಇಬ್ಬರು ಪಟ್ಟದ ರಾಣಿಯರು. ಆತ ಒಂದು ಹಂತದಲ್ಲಿ ಯಾರದ್ದೋ ಮಾತನ್ನು ಕೇಳಿಕೊಂಡು ತನ್ನ ಮಂತ್ರಿಯಾಗಿರತಕ್ಕಂಥ ಮಹಾಮಂತ್ರಿ ತಿಮ್ಮರಸು, ಯಾರ ಕಾಲಕ್ಕೆ ಸಾಳುವ ನರಸಿಂಹರಾಯರಿದ್ದ ಕಾಲದಲ್ಲಿ ಕೃಷ್ಣದೇವರಾಯನೇ ರಾಜನಾಗಬೇಕು ಅಂತ ಅವನ ಪುಟ್ಟ ಬಾಲಕನಿದ್ದಾಗಲೇ ಅವನ ಭವಿಷ್ಯವನ್ನು ರೂಪಿಸಿ ವಿಶೇಷವಾದ ಶ್ರದ್ಧೆಯನ್ನಿಟ್ಟವನನ್ನು ಬೆಳೆಸಿದನೋ, ಕೃಷ್ಣದೇವರಾಯನು ಕೂಡ ಅವನಲ್ಲಿ ಅಪ್ಪಾಜಿ ಅಪ್ಪಾಜಿ ಅಂತ ಗೌರವ ಕೊಡ್ತಾ ಇದ್ದ. ಅಂತಹ ಮಹಾನುಭಾವ. ಆ ಮಹಾಮಂತ್ರಿ ತಿಮ್ಮರಸು ಒಂದರ್ಥದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ಸಾಳುವ ನರಸಿಂಹರಾಯನ ಕಾಲಕ್ಕೆ ವಿಜಯನಗರಕ್ಕೆ ಪ್ರವೇಶ ಮಾಡುವುದಕ್ಕೆ ಒಂದು ಹಂತದಲ್ಲಿ ಇವನು ಕೂಡ ಕಾರಣ. ಮಹಾಮಂತ್ರಿ ತಿಮ್ಮರಸು ಮಹಾನುಭಾವ. ಆತ ಬಹಳ ಬುದ್ಧಿ ಚಾಣಾಕ್ಷ. ಯಾರದ್ದೋ ಮಾತನ್ನು ಕೇಳಿ ತನ್ನ ಮಗ ತೀರಿಕೊಳ್ಳುವುದಕ್ಕೆ ತಿಮ್ಮರಸುವೇ ಕಾರಣ ಅಂತ ಅವನ ಕಣ್ಣುಗಳನ್ನು ಕೀಳಿಸಿದ್ದಷ್ಟೇ ಅಲ್ಲ, ಕಾರಾಗೃಹದಲ್ಲೂ ಹಾಕಿದ. ಪುತ್ರ ಮಂತ್ರಿ ನಿವಾರತಃ ನೇತ್ರಸ್ಯ ಉತ್ಪಾಟನಂ ಚಕ್ರೆ. ಮತ್ತೇನು? ಕಾರಾಗೃಹದಲ್ಲಿ ಹಾಕ್ತಕ್ಕಂಥವನಾದ ಅಂತ. ಕಾರಾಗೃಹೇ ರಹಸ್ಯೇತು ಹ್ಯಸಕ್ಯಂ ತಂ ಪ್ರಹಸ್ಯ ಚ. ಹೀಗೆಲ್ಲ ಮಾಡಿದ. ಮತ್ತೆ ಈ ಅಣಿಮಾಂಡವ್ಯ ಕಣ್ಣವರು ಶಾಪ ಕೊಟ್ಟರು ಅಂತೆಲ್ಲ ಇದೆಲ್ಲ ಇದೇ ಹೇಗೆ ಕೊಡಿಸ್ತೀರಾ ನೀವು ಅಂತಂದ್ರೆ, ಯಾವಾಗ ಸಾಳುವ ತಿಮ್ಮರಸು ತಾನು ಕಾರಾಗೃಹದಲ್ಲಿ ಪ್ರವೇಶ ಮಾಡಿಕೊಂಡು ಕಣ್ಣುಗಳನ್ನು ತೆಗೆಸಿಕೊಂಡನೋ, ಆಗ ಕೃಷ್ಣದೇವರಾಯನಿಗೆ ಅವನಿಗೆ ಗೊತ್ತಿಲ್ಲದಂತೆ ಅವನ ರಾಜ್ಯಾಧಿಕಾರದಲ್ಲಿ ಕುಗ್ಗಿಬಿಟ್ಟ. ಅಳಿಯ ರಾಮರಾಯನ ರಾಜ್ಯ ಸ್ವಲ್ಪ ಅವನ ಇನ್ಫ್ಲೂಯೆನ್ಸ್ ಬಂತು ಅಂತ ಹೇಳ್ತಾರೆ. ಅದನ್ನು ಓದ್ತೇನೆ ನೋಡಿ, ಇತಿಹಾಸ ಓದ್ತೇನೆ. ದ ಡೆತ್ ಆಫ್ ತಿರುಮಲ ದೇವರಾಯ ಅಂದರೆ ಕೃಷ್ಣದೇವರಾಯನ ಮಗ. ದ ಡೆತ್ ಆಫ್ ತಿರುಮಲ ದೇವರಾಯ ಮಸ್ಟ್ ಹ್ಯಾವ್ ಅಕರ್ಡ್ ಅಬೌಟ್ 8 months later in January 1525 AD. This must have thrown Vijayanagara into gloom. Probably Saluva Timma, the minister, then fell into disgrace. ಶಾಪ ಕೊಟ್ಟ ಅಂತ ಅರ್ಥ. ಆಯ್ತಾ? ನೂನಿಸ್ ಅನ್ನುವ ಆಂಗ್ಲ ವ್ಯಕ್ತಿ relates Ramaraja, the son-in-law of Krishnadevaraja, probably became influenced thereafter. ಕೃಷ್ಣದೇವರಾಯ ಏನು ಮಾಡ್ತಾ ಇದ್ದಾಗ, ಕೃಷ್ಣದೇವರಾಯ ವೆಂಟ್ ಆನ್ ಎ ಟೂರ್, ನೌರ್ಗತಃ ವೆಂಟ್ ಆನ್ ಎ ಟೂರ್ ಲಿವಿಂಗ್ ಅಚ್ಯುತರಾಯ ಅಂಡ್ ರಾಮರಾಯ ಅಟ್ ವಿಜಯನಗರ್. ಇವನಲ್ಲಿಗೆ ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ರಾಮರಾಯನ ಪ್ರಭಾವ ಆಯಿತು. ಮುಂದೆ ಬರೀತಾರೆ, ವ್ಯಾಸರಾಜರು ನಾನು ಇಂಥ ಕಡೆಯಲ್ಲಿ ಇರಬಾರದು, ಈ ಜಾಗದಲ್ಲಿ ಇಂಥ ಅಳಿಯ ರಾಮರಾಯನ ಜಾಗದಲ್ಲಿ ಇರಬಾರದು ಅಂತ ಆ ಕಾಲದಲ್ಲಿ ವಿಜಯನಗರವನ್ನು ಬಿಟ್ಟು ವ್ಯಾಸ ಸಮುದ್ರಕ್ಕೆ ಹೋದರು. ಆಮೇಲೆ ಏನಾಯ್ತು ಗೊತ್ತೇನು? ಕೃಷ್ಣದೇವರಾಯ ಪಶ್ಚಾತ್ತಾಪಪಟ್ಟು ಸ್ವಪುರೋಹಿತ ಆರಾಧ್ಯ ಚ ಅಗ್ರಜನ್ಮ ಅಭವತ್ತತಃ. ತಾನು ಮಾಡಿದ ಅಪರಾಧವನ್ನು ತಿಳಿದುಕೊಂಡು ತಪ್ಪು ಮಾಡಿದೆ ಅಂತ ತಿಮ್ಮರಸು ಕಾಲು ಹಿಡಿದ. ಸ್ವಾಮಿ ಬರಬೇಕು, ನೀವು ಒಂದು ಮಹಾ ಅಪರಾಧ ಮಾಡಿಬಿಟ್ಟೆ. ಬರಲ್ಲ ಅಂದ್ರು. ಮತ್ತೆ ನಾನು ಆ ರಾಜ್ಯಕ್ಕೆ ಕಾಲಿಡಲ್ಲ ಅಂದ್ರು ತಿಮ್ಮರಸು. ವ್ಯಾಸರಾಜರಲ್ಲಿ ಹೋಗಿ ಕೇಳಿಕೊಂಡ, ಮತ್ತೆ ತಾವು ಅನುಗ್ರಹ ಮಾಡಬೇಕು ಅಂತ ವ್ಯಾಸರಾಜರು ಬಂದರು. ಇದೆಲ್ಲ ನಾವು ಇತಿಹಾಸದಲ್ಲೇ ಕೇಳ್ತೇವೆ. ಆದ್ದರಿಂದ
ಹೀಗೆ ಅವನು ಶಪ್ತನಾಗಿ ಮುಂದೆ ಬರತಕ್ಕಂಥವನಾದ. ಅದರಿಂದ ಒಕ್ಕಣ್ಣನಾದ. ಇಷ್ಟು ತಾತ್ಪರ್ಯ. ಇದು ಶೇಷಾಚಾರ್ಯರ ಪ್ರಕರಣ ನಮಗೆ ತಿಳಿಸ್ತಕ್ಕಂಥದ್ದಾಗದಿದೆ. ಅನೇಕ ವಿಷಯಗಳು ಇದರ ಮುಂದೆಯೂ ಕೂಡ ಇರತಕ್ಕಂಥದ್ದಾಗಿದೆ. ತದನಂತರದಲ್ಲಿ ಇನ್ನೊಬ್ಬ ರಾಜ, ಯಾರು, ಕೊಚ್ಚಿ ಬರ್ಬೇಕು. ಮತ್ತೀಗ ವಿಜಯನಗರ ಬಿಟ್ಟು ಕೊಚ್ಚಿಗೆ ಬರ್ಬೇಕು ನಾವು. ಈ ಕೊಚ್ಚಿಯಲ್ಲಿ ಏನಾಯಿತು, ಇನ್ನೊಬ್ಬ ರಾಜ ಇದ್ದ. ಆತ 1844 to 1851 ಇರತಕ್ಕಂಥ ರಾಮವರ್ಮ. ಆತ ವೃಂದಾವನಾಚಾರ್ಯರಲ್ಲಿ ಎಷ್ಟು ಭಕ್ತಿಯನ್ನು ಮಾಡ್ತಾ ಇದ್ದ ಅನ್ನೋದನ್ನು ಮಾತ್ರ ಓದಿ ಮುಂದಕ್ಕೆ ಹೋಗ್ತಕ್ಕವರಾಗೋಣ. ಇತಿಹಾಸದಲ್ಲಿ ಏನಿದೆ ಅಂತ. ಹಿಸ್ ಹೈನೆಸ್ ಎಸ್ಟಾಂಚ್, ಆ ಮಾತುಗಳು ನೋಡಿ. ಹಿಸ್ ಹೈನೆಸ್ ಎಸ್ಟಾಂಚ್, ನಾಟ್ ಟು ಸೇ ಎ ಬಿಗೋಟೆಡ್ ಮಾಧ್ವ. ಬಿಗೋಟೆಡ್ ಅಂದರೆ ಮತಾಂಧ ಅಂತ. ಮತಾಂಧನಾದ ಮಾಧ್ವ ಅಲ್ಲ ಅವನು, ಶ್ರದ್ಧೆಯಿಂದ ಮಾಧ್ವ ದೀಕ್ಷೆ ತೆಗೆದುಕೊಂಡವ. ಸ್ಟಾಂಚ್, ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡವ. ಹಿಸ್ ಹೈನೆಸ್ ಸ್ಟಾಂಚ್, ನಾಟ್ ಟು ಸೇ ಎ ಬಿಗೋಟೆಡ್ ಮಾಧ್ವ, ವಾಸ್ ಆಂಕ್ಷಿಯಸ್ ಟು ಸಿ ಹಿಸ್ ಗುರು. ಯಾವಾಗ? ದ ಸ್ವಾಮಿ ಆಫ್ ಸೋದಾಯ ಮಠ್ ಆಫ್ ಉಡುಪಿ ಇನ್ ಸೌತ್ ಕೆನರಾ ಅಂಡ್ ಒಬ್ಟೈನ್ ಅಬ್ಸಲ್ಯೂಷನ್ ಫ್ರಮ್ ಹಿಸ್ ಸಿನ್ಸ್. ತನ್ನ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂತ ಸೋದಾಮಠದ ಗುರುಗಳನ್ನು ಕಾಣಬೇಕು ಅಂತ ಮರಣಶೈಲಿಯಲ್ಲಿ ಇರತಕ್ಕಂತಹ ರಾಜ ತನ್ನ ಅನೇಕ ಭಟರನ್ನು ಕೊಟ್ಟು ಕಳಿಸ್ತಾನೆ. ಸಮಸ್ತವಾಗಿರತಕ್ಕಂತಹ ಕೊಚ್ಚಿ ಅರಮನೆಯ ಸ್ಟ್ರಾಂಗ್ ರೂಮಿನ ಬೀಗದ ಕೈ ವಿಶ್ವಪ್ರಿಯ ತೀರ್ಥರ ಕೈಯಲ್ಲಿತ್ತು ಅಂತ ಅರ್ಥ, ವೃಂದಾವನಾಚಾರ್ಯರ ಕೈಯಲ್ಲಿ. ಅಂಥ ಅದ್ಭುತವಾಗಿರತಕ್ಕಂತಹ ಚರಿತ್ರೆ ಅದು. ಅವರು ಬರ್ತಾರೆ, ವೃಂದಾವನಾಚಾರ್ಯರು ಬಂದು ಅವನ ಸಮಗ್ರವಾಗಿರ್ತಕ್ಕಂತಹ ಪಾಪಗಳನ್ನೆಲ್ಲವನ್ನು ನಿವಾರಣೆ ಮಾಡಿ ಅನುಗ್ರಹ ಮಾಡಿದರು ಅಂತ ರಾಮವರ್ಮರಾಜನ ಬಗ್ಗೆ ಹೇಳ್ತಾರೆ. ಇದು 1844 ರಿಂದ 1851 ಬಗ್ಗೆ ಇರತಕ್ಕಂತಹ ರಾಜನ ಕಥೆ. ಇಷ್ಟನ್ನು ನಾವು ಚಿಂತನೆ ಮಾಡಿ ಮುಂದಕ್ಕೆ, ಇದು ಕೊಚ್ಚಿ ಮನೆತನದ ಶೇಷಾಚಾರ್ಯರ ಒಂದು ಚಿಂತನೆ ಆಯಿತು. ಇನ್ನು ಮುಂದಕ್ಕೆ ಇನ್ನೊಂದು ವಿಷಯವನ್ನು ನಾವು, ಇನ್ನೊಂದು ನಿದರ್ಶನವನ್ನು, ಇದುವರೆಗೂ ಇಷ್ಟೊತ್ತು ಹೇಳಿರತಕ್ಕಂಥ ನಿದರ್ಶನಗಳೆಲ್ಲವೂ ಕೂಡ ಕೆಲವು ಪ್ರಕಟ ಆಗಿದ್ದವು, ಕೆಲವು ಪ್ರಕಟ ಆಗಿರಲಿಲ್ಲ. ನಿದರ್ಶನ ಅನ್ನುವ ಪುಸ್ತಕದಲ್ಲಿ ಪ್ರಕಟ ಆಗಿತ್ತು ಕೆಲವೆಲ್ಲ. ಈಗ ಹೇಳುವ ನಿದರ್ಶನ ಎಲ್ಲಿಯೂ ಪ್ರಕಟವಾಗದೇ ಇದ್ದದ್ದು. ಇವತ್ತಿಗೆ ಅದನ್ನು ಇಲ್ಲಿ ಗುರುಗಳ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ. ಏನದು ಅಂತಂದರೆ, ಮೊದಲನೇ ಅಧ್ಯಾಯದಲ್ಲಿಗೇನೆ ಒಂದು ನಿದರ್ಶನ ಬರ್ತದೆ. ಆದ್ದರಿಂದ ನಾನು ಮುಂಚೆಗೆ ಹೇಳಿದಂತೆ ಪ್ರಾಚುರ್ಯದಿಂದ ಅನೇಕ ಅಧ್ಯಾಯಗಳಲ್ಲಿ, ಬರೀ ನಿದರ್ಶನ ಪರ್ವದಲ್ಲಷ್ಟೇ ಅಲ್ಲ, ಪ್ರಾಚುರ್ಯದಿಂದ ಮೊದಲ 3 ಅಧ್ಯಾಯಗಳಿಗೆ ಅದನ್ನು ಯಾವ ಭಜನ ಪರ್ವ ಅಂತ ಹೇಳ್ತಾರೆ, ಮುಂದಿನ ಅಧ್ಯಾಯಗಳಿಗೆ ವೈಭವ ಪರ್ವ ಅಂತ ಪ್ರಾಚುರ್ಯದಿಂದ ಹೇಳ್ತಕ್ಕಂಥದ್ದು. ಆಯ್ತಾ? ಯಾವುದದು ಆ ಮಾತು ಅಂತಂದರೆ, ವೃಂದಾವನೇ ಮದನ ಮರ್ದನ ರುದ್ರ ಹೃದಯಂ ಸದ್ಭಿ ಪ್ರವಂದಿತ ಪದಂ ಮದನಾಭಿರಾಮಂ ವೃಂದಾರ ಕೇಂದ್ರ ಮರುದಂಶ ಸುಮರ್ದಿತಾಂಗಂ ರಕ್ಷೋ ವಿದಾರ್ಯ ವರದಂ ಪ್ರಣಮಾಮಿ ರಾಮಂ. ಇಲ್ಲೇ ರಾಮಚಂದ್ರ, ನಿನಗೆ ನಮಸ್ಕಾರಗಳಪ್ಪ. ನೀನು ಎಂಥವನು ಗೊತ್ತಾ? ವೃಂದಾವನದಲ್ಲಿ ಇರತಕ್ಕಂಥ ಒಂದು ರೂಪ ನಿನ್ನದಿದೆ. ನೀನು ಎಂಥವನು ಅಂತಂದರೆ, ಹನುಮದ್ ಭೀಮ ಮಧ್ವ ಹೃಷಿಕೇಶ ತೀರ್ಥ ಪದ್ಮನಾಭ ತೀರ್ಥಾದ್ಯೈ ಸದ್ಭಿಹಿ ಪ್ರವಂದಿತ ಪದಂ. ಹೃಷಿಕೇಶ ತೀರ್ಥರು, ಪದ್ಮನಾಭ ತೀರ್ಥರು ಮೊದಲಾದವರಗಳಿಂದ ಪೂಜಿತ ಪಾದ ಪದ್ಮ ಉಳ್ಳವ. ಆಯ್ತಾ? ನೀನು ಏನು ಮಾಡ್ತೀಯ ಗೊತ್ತಾ? ನೃಪನಿಗೆ ಅನುಗ್ರಹವನ್ನು ಮಾಡ್ತೀಯ, ರಾಜನಿಗೆ ಅನುಗ್ರಹ ಮಾಡ್ತೀಯ. ಯಾರವನು ರಾಜ? ಏನು ಅನುಗ್ರಹ ಮಾಡ್ತೀಯ? ಏನು ಅನುಗ್ರಹ ಮಾಡ್ತೀಯ ಗೊತ್ತೇನೋ ರಾಮಚಂದ್ರ? ಒಬ್ಬ ರಾಕ್ಷಸನನ್ನ ಕೊಲ್ಲಿಸಿ ಅಲ್ವಾ, ರಕ್ಷೋ ವಿದಾರ್ಯ, ರಾಕ್ಷಸನನ್ನ ಕೊಲ್ಲಿಸಿ, ಅವನು ರಾಕ್ಷಸ ಅಂದ್ರೆ ರಾಕ್ಷಸನೇ ಅವನು, ಮುಂದೆ ಹೇಳ್ತೇನೆ ಯಾರು ಅಂತ. ರಾಕ್ಷಸನನ್ನ ಕೊಲ್ಲಿಸಿ ಯೋಗ್ಯನಾಗಿರ್ತಕ್ಕಂತಹ ರಾಜ್ಯನಿಗೆ ರಾಜ ಪದವಿಯನ್ನು ಕೊಡ್ತಕ್ಕಂಥವನಾಗುತ್ತೀಯ, ರಾಜ್ಯವನ್ನು ಕೊಡಿಸ್ಕೊಡ್ತೀಯ. ಸರಿ, ಯಾರವನು ರಾಜ? ಅವನು ರಾಕ್ಷಸ ಯಾರು? ಅದಕ್ಕೆ ಅದೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅತ್ಯದ್ಭುತಾಕಾರ ಮೂರ್ತೆ ಅಪ್ರತ್ಯಯಾನಂತ ಸದ್ಗುಣ ದೃಪ್ತದಾನವ ವಿಧ್ವಂಸಿನ್ ಮರ್ತ ಸಿಂಹ ನಮೋ ನಮಃ ಅನ್ನುವ ಕಡೆ ವ್ಯಾಖ್ಯಾನದಲ್ಲಿ ಬರೀತಾರೆ. ಈ ನೃಪಾನುಗ್ರಾಹಕ ರಾಮಚಂದ್ರಸ್ಯ, ನೃಪಾನುಗ್ರಾಹಕನಾದ ರಾಮಚಂದ್ರ ಯಾರು ಗೊತ್ತೇನು? ನಾರಸಿಂಹ ನರಶ್ರೇಷ್ಠ ಇತ್ಯತ್ರ ವಕ್ಷ್ಯಮಾಣ ಯತಿವರ ಪೂಜಿತ ರಾಮ ವೇದವ್ಯಾಸಾತ್ಮಕತ್ವಂ ದುರಿತಾದಿ ನಿವಾರಕತ್ವಂ ಚೋಕ್ತಂ ಭವತಿ. ನಾರಸಿಂಹ ನರಶ್ರೇಷ್ಠ ಅಂದರೆ ಯಾರು? ವಾದಿರಾಜರ ಮಾತುಗಳೆಲ್ಲ ಒಗಟೆ, ಅದು ಟಕ್ಕಂತ ಅರ್ಥ ಆಗಿಬಿಡಲ್ಲ. ಅದಕ್ಕೆ ಯಾಕೆ ಕಾರಣ ಅದೆಲ್ಲ ಮತ್ತೆ ಮುಂದೆ ನೋಡೋಣ. ಯಾಕೆ ರಾಜರು ಹಾಗೆ ಬರೀತಾರೆ? ಡೈರೆಕ್ಟಾಗಿ ಹೇಳ್ಬಿಟ್ರೆ ಆಯಿತು. ನರಶ್ರೇಷ್ಠ ಅಂದರೆ, ನರ ಅಂದರೆ ಪುರುಷ, ಶ್ರೇಷ್ಠ ಅಂದರೆ ಉತ್ತಮ, ಪುರುಷೋತ್ತಮ. ಇವತ್ತು ನೀವೇ ಅರ್ಥ ಮಾಡೋದು ಅನ್ಕೋಬಿಡಿ, ವ್ಯಾಖ್ಯಾನದಲ್ಲಿ ಇದೆ ಇದು, ನಾವು ಮಾಡ್ತಾ ಇರೋದಲ್ಲ. ಶ್ರೀಮುಷ್ಣಾಚಾರ್ಯರು ಹೇಳಿದ್ದಾರೆ ಅದನ್ನು. ನರಶ್ರೇಷ್ಠ ಅಂದರೆ ಪುರುಷೋತ್ತಮ. ಯಾರವರು? ನವರತ್ನ ಪುರುಷೋತ್ತಮಾಚಾರ್, ಸತ್ಯಧರ್ಮ ತೀರ್ಥರು ಅಂತ ಅರ್ಥ. ನಾರಸಿಂಹ ನರಶ್ರೇಷ್ಠ. ಅಂತಹ ಸತ್ಯಧರ್ಮ ತೀರ್ಥರಿಂದ ಪೂಜಿತನಾದ ರಾಮಚಂದ್ರ ದೇವರು
ರಾಜನಿಗೆ ರಾಕ್ಷಸನ ಸಂಹಾರ ಮಾಡಿಸಿ ಆ ರಾಜನಿಗೆ ರಾಜಪದವಿಯನ್ನು ಕೊಡ್ತಾರೆ. ಅಂದರೆ ಆ ರಾಜ್ಯವನ್ನು ತಂದು ಕೊಡ್ತಾರೆ. ಎಲ್ಲಿದೆ ಕಥೆ? ಸತ್ಯಧರ್ಮ ತೀರ್ಥರ ಬಗ್ಗೆ ಗುರುಚಂದ್ರ ಕಲೋದಯ ಅಂತ ಒಂದು ಗ್ರಂಥವನ್ನು ಅವರ ಶಿಷ್ಯರು ಬರೀತಾರೆ. ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂತ. ಅವರೇನು ಮತ್ತೆ ಹೆಬ್ಬಟ್ಟು ಅಂತ ಅನ್ಕೋಬೇಡಿ. ಆಮೇಲೆ ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂದರೆ ವಾದಿರಾಜರ ಪರಮಭಕ್ತರವರು. ಅವರ ಬಗ್ಗೆ ಎಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಸತ್ಯಧರ್ಮ ಗುರುಚಂದ್ರ ಕಲೋದಯದ ಕೊನೆಗೂ ಕೂಡ ವಾದಿರಾಜರಿಂದ ಪೂಜಿತನಾದ ವರಾಹದೇವರು ಅಂತ ಹೀಗೆಲ್ಲ ಸ್ತೋತ್ರವನ್ನು ಮಾಡಿದ್ದಿದೆ. ಅಂತಹ ರಾಮಚಂದ್ರ ಆಚಾರ್ಯರು ಒಂದು ಮಾತನ್ನು ಬರೀತಾರೆ. ಸಸೀತೋ ರಾಮೋಯಂ ವಸತಿ ವಸತೌ ತತ್ರ ನ ಭವೇತ್ ಪ್ರಭೋರ್ ಭಾವಭ್ರಂಶೋ ಅಸತ ಇತಿ ಸ ಭಾವೀ ವಿಧಿಕೃತಃ ಭವೇ ತದ್ಭಾವಶ್ಚೇತ್ಯಪಿ ಸ ಬಹುಮತ್ಯಾ ಚ ಪರಯಾನಮತ್ಯ ಯಾವನ್ಯಾಗಮದಗಮಿತೋ ಭಾಗ್ಯನಗರಂ ಅಂತ ಬಂತು. ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ ಅವರೇನೆ. ಸತ್ಯಧರ್ಮ ತೀರ್ಥರು ಒಮ್ಮೆ ಭಾಗ್ಯನಗರ ಅಂದ್ರೆ ಹೈದರಾಬಾದ್, ವಾಸ್ತವಿಕವಾಗಿ ಅವರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಅವರು ಶ್ರೀರಂಗಪಟ್ಟಣಕ್ಕೆ ಯಾಕೆ ಬಂದರು, ಅಲ್ಲಿಂದ ಏನಾಯಿತು, ಅದೆಲ್ಲ ಮತ್ತು ದೊಡ್ಡ ಅದ್ಭುತವಾದ ಕಥೆಗಳೆಲ್ಲ ಚರಿತ್ರೆ. ಶ್ರೀರಂಗಪಟ್ಟಣಕ್ಕೆ ಬಂದಾಗ ದಿವಾನ್ ಪೂರ್ಣಯ್ಯ ಅಂತ ಬಹಳ ಪ್ರಸಿದ್ಧ ಜಗನ್ನಾಥದಾಸರ ಸಮಕಾಲೀಕರವರಲ್ಲ, ಮಹಾನುಭಾವ. ಆ ದಿವಾನ್ ಪೂರ್ಣಯ್ಯ ಸತ್ಯಧರ್ಮ ತೀರ್ಥರನ್ನ ಆಹ್ವಾನ ಮಾಡುತ್ತಾನೆ. ಬೇಕಾದಷ್ಟು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಶ್ರೀರಂಗಪಟ್ಟಣಕ್ಕೆ ಕರೀತಾನೆ. ಆಗ ಯಾರ ರಾಜ್ಯವನ್ನು ಆಳ್ತಿರ್ತಾರೆ ಶ್ರೀರಂಗಪಟ್ಟಣದಲ್ಲಿ ಅಂದರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನು ಅವನು ಬಂದರೂ ಕೂಡ, ಸತ್ಯಧರ್ಮ ತೀರ್ಥರು ಬಂದರೂ ಕೂಡ ಅವರಿಗೆ ಎದ್ದು ನಿಂತು ನಮಸ್ಕಾರ ಮಾಡಲ್ಲ, ಯಾವ ಗೌರವವನ್ನು ತೋರಿಸಲ್ಲ. ಸತ್ಯಧರ್ಮ ತೀರ್ಥರು ಅವರು ಸಮುದ್ರದಂತೆ ಪ್ರಶಾಂತರಾಗಿ ಯಾವ ರೀತಿಯಾದ ಒಂದು ಭಾವನೆಯನ್ನು ಇಟ್ಟುಕೊಳ್ಳದೆ ಸುಮ್ಮನೆ ಇರ್ತಾರೆ. ಆದರೆ ರಾಮಚಂದ್ರ ದೇವರಿಗೆ ಸಿಟ್ಟು ಬರ್ತದೆ. ಸತ್ಯಧರ್ಮ ತೀರ್ಥರಿಂದ ಪೂಜಿತನಾದ ರಾಮಚಂದ್ರ ದೇವರಿಗೆ ಪ್ರೇರಣೆ ಮಾಡ್ತಾರೆ ಸತ್ಯಧರ್ಮ ತೀರ್ಥರು, ಇಲ್ಲಿರಬೇಡಿ ನೀವು, ಯಾಕೆ ಮುಂದೆ ಈ ಅಸುರನನ್ನು ಸಾಯಿಸಿ ಇಲ್ಲಿ ಯೋಗ್ಯನಾದ ನೃಪನನ್ನು ನಾನು ತಂದಿಡುತ್ತೇನೆ, ಇಲ್ಲಿಂದ ಭಾಗ್ಯನಗರಕ್ಕೆ ಹೋಗಿ ಅಂತಾರೆ. ಅದನ್ನೇ ಸತ್ಯಧರ್ಮ ತೀರ್ಥರಿಂದ ಪೂಜಿತನಾದ ರಾಮಚಂದ್ರ ಅಲ್ವಾ, ವೃಂದಾವನೇ ಮದನ ಮರ್ದನ ರುದ್ರ ಹೃದಯಂ ಸದ್ಭಿಪ್ರಬಂಧಿತ ಪದಂ ಮದನಾಭಿರಾಮಂ ವೃಂದಾರಕೇಂದ್ರ ಮರುದಂಶ ಸುಮರ್ದಿತಾಂಗಂ ರಕ್ಷೋ ವಿದಾರ್ಯ, ರಾಕ್ಷಸರನ್ನು ಸಂಹಾರ ಮಾಡಿಸಿ ಅಲ್ವಾ ನಿನಗೆ ರಾಜ್ಯವನ್ನು ಕೊಡಿಸ್ತೇನೆ, ಇನ್ನೊಬ್ಬ ರಾಜನಿಗೆ, ಆ ರಾಜ ಯಾರು ಅಂತ ಮುಂದೆ ಹೇಳ್ತೇನೆ, ಈಗ ರಾಜ್ಯವನ್ನು ಕೊಡಿಸ್ತೇನೆ ಅಂತ ಭಾಗ್ಯನಗರಕ್ಕೆ ಕಳಿಸ್ತಾರೆ. ನೋಡಿ ಎಷ್ಟು ತಮಾಷೆ ಇದೆ. ಆಗ ಹೈದರಾಬಾದಿಂದ ವಾಪಸ್ ಬರ್ತಾರೆ ಸತ್ಯಧರ್ಮ ತೀರ್ಥರು. ಅಷ್ಟೊತ್ತಿಗೆ ಏನಾಗಿತ್ತು ಅಂತ, ರಾಮಚಂದ್ರ ದೇವರು ಎಂಥ ವ್ಯಾಪಾರ ಮಾಡಿದ್ರು ಅಂತ ಬರೀತಾರೆ ಅವರೇನೆ. ಯದಾ ಭಾಗ್ಯನಗರಂ ಯಾತಃ ತದಾ ತತ್ರ ಶ್ರೀರಂಗಪಟ್ಟಣೆ ಆಗತ್ಯ ಪ್ರಭುಸದೃಶಾಹ ಸಾಮರ್ಥ್ಯೇನ ಹೂಣಾಹ ಶ್ವೇತಾಸ್ಯಾಹ, ಬಿಳಿಯ ಮುಖದವರು ಯಾರು, ಬ್ರಿಟಿಷರು, ಶ್ವೇತಾಸ್ಯಾಹ ಅಚ್ಛಿದ್ರಕರಣಾತ್, ಕಿವಿಗೆ ಒಲೆ ಹಾಕಿಕೊಳ್ಳದೆ ಇರತಕ್ಕಂತಹ ಅಚ್ಛಿದ್ರಕರಣಾತ್ ಮ್ಲೇಂಛಾತ್, ಗೊತ್ತಲ್ಲ ಯಾರಂತ ಮ್ಲೇಂಛರು ಆಯ್ತವ, ಮ್ಲೇಚ್ಛಾತ್ ಟಿಪ್ಪು ಇತಿ ಅಪಭ್ರಷ್ಟ ನಾಮವತಃ, ಟಿಪ್ಪು ಎನ್ನುವ ಹೆಸರಿನ ಒಬ್ಬ ವ್ಯಕ್ತಿ ಅವನೇನಿದ್ದಾನೆ ಅಲ್ವಾ, ಅವನಿಂದ ಶ್ರೀರಂಗಪಟ್ಟಣ ರಾಜ್ಯಂ ಅಪಹೃತ್ಯ, ಯಾರು, ರಾಮಚಂದ್ರ ದೇವರು ಆಯ್ತಾ. ಅತ್ರ ಶ್ರೀರಂಗಪಟ್ಟಣ ದೇಶೆ ತದ್ದೇಶ ರಾಜವಂಶಭವಂ ಕೃಷ್ಣರಾಜಂ ತನ್ನಾಮಾನಂ ವ್ಯಧುರಕುರ್ವನ್, ಕೃಷ್ಣರಾಜನನ್ನ ಪಟ್ಟ ಕಟ್ಟಿದ ರಾಮಚಂದ್ರ. ರಕ್ಷೋ ವಿದಾರ್ಯ, ಯಾಕೆ ಬ್ರಿಟಿಷರಿಂದ ಅವನ ಸಾಯಿಸಿದ್ರು ಅಂದ್ರೆ ಮುಂದೆ ಆಖ್ಯಾನದಲ್ಲೇ ಹೇಳ್ತಾರೆ ಅದನ್ನ. ಇಲ್ಲೇ ನೃಪ, ನಿನ್ನ ವಿರೋಧಿಗಳಿಂದಲೇ ನಿನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತಾರೆ ರಾಜರು. ಅದು ಮುಂದೊಂದು ಕಡೆ ಇದೆ. ನಿನ್ನ ಶತ್ರು, ಬ್ರಿಟಿಷರೇನು ಫ್ರೆಂಡ್ಸ್ ಅಲ್ಲ, ಅವರು ಶತ್ರುಗಳೇ, ಅವರಿಂದಲೇ ನಿನಗೆ ಅನುಗ್ರಹ ಮಾಡಿಸಿಕೊಡ್ತೇನೆ ಅಂತ. ಏನು ಮಾಡಿದ್ದ ಗೊತ್ತೇನು ಟಿಪ್ಪು, ಯಾಕವನಷ್ಟು ಕ್ರೂರಿ ಗೊತ್ತಾ, ಮಹಾಪಾಪಿ, ಅವನ ಇತಿಹಾಸ ದಾಖಲಿಸ್ತದೆ. ಬೇಕಾದಷ್ಟು ತಮಗೆಲ್ಲ ವಿಜಿತವಾದ ವಿಷಯವೇನೆ. ಒಂದು ವಿಷಯವನ್ನು ಮಾತ್ರ, ಕ್ರಿಶ್ಚಿಯನ್ಸ್ ಕೂಡ ಆಗಿನ ಕಾಲದಲ್ಲಿ ಒಂದು ಬಾಕು ಕತ್ತಿ ಇಟ್ಕೋತಾ ಇದ್ರಂತೆ ಅವ್ರ ಜೇಬಲ್ಲಿ, ಅವರ ಸೊಂಟಕ್ಕೆ ಸಿಗಾಕ್ಸ್ಕೋತಾ ಇದ್ರಂತೆ ಯಾವಾಗಲೂ ಒಂದು ಚಾಕು. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದ ಅವನು, ಅದೆಲ್ಲ ಬರೀತಾರೆ ಅದರಲ್ಲಿ. ಹಿಂಸೆ ಕೊಡುವ ಸಂದರ್ಭದಲ್ಲಿ ಇವನ ಕೈಯಲ್ಲಿ ಸಾಯೋದಕ್ಕಿಂತ ನಾವೇ ಸಾಯೋದು ಒಳ್ಳೆಯದು ಅಂತ ಒಂದು ಬಾಕು ಕತ್ತಿ ಇಟ್ಕೋತಿದ್ರಂತೆ. ಅವನು ಬರ್ತಿದ್ದಂತೆ ಎಷ್ಟೋ ಜನ ಕುತ್ತಿಗೆ ಕೊಯ್ಕೊಂಡ್ಬಿಟ್ಟಿದ್ದಾರೆ. ಇದು ವಿದಾರ್ಯ, ಅವನನ್ನು ಸಂಹಾರ ಮಾಡಿಸಿದವರು ಯಾರು ಅಂದ್ರೆ ಸೋದಾ ವೃಂದಾವನದಲ್ಲಿರ್ತಕ್ಕಂತಹ ವಾದಿರಾಜ ಪ್ರಭುಗಳು. ರಕ್ಷೋ ವಿದಾರ್ಯ ವರದಂ ಪ್ರಣಮಾಮಿ ರಾಮಂ, ಯಾರಿಗೆ ಅನುಗ್ರಹ ಮಾಡಿಕೊಟ್ರು, ಮುಮ್ಮುಡಿ ಕೃಷ್ಣರಾಜ ಒಡೆಯರ್. ಎಂಥ ಮಹಾನುಭಾವ ಗೊತ್ತಾ ಕೃಷ್ಣರಾಜ ಒಡೆಯರ್. ಅದಕ್ಕೆ ವಾದಿರಾಜರಂತಾರೆ ಒಂದು ಕಡೆ, ಗಂಧರ್ವ ಭೂಪ ವೃತ್ತಾಂತ ಮಾಹ, ಸಾಮಾನ್ಯ ಅಲ್ಲ ಅವನು. ಯಾಕೆ ಹೇಗೆ ಹೇಳ್ತೀರದನ್ನ ಅಂತಂದ್ರೆ, ಕೃಷ್ಣರಾಜ ಒಡೆಯರ್ ಒಂದು ಕಥೆಯನ್ನು ಮಾತ್ರ ಕೇಳಿ ಮುಂದಕ್ಕೆ ಹೋಗೋಣ. ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಬ್ಬ ಜ್ಯೋತಿಷಿ ಬಂದ. ಇವರು ಕೃಷ್ಣರಾಜ ಒಡೆಯರ್
ಮಾರುವೇಷದಲ್ಲಿ ಹಸ್ತ ಸಾಮುದ್ರಿಕೆಯನ್ನು ತೋರಿಸಬೇಕು ಅಂತ ಕೈ ಇಟ್ಕೊಂಡು ಹೋದರು ಅವನ ಹತ್ರ. ಕೈ ತೋರಿಸ್ದ, ಇದು ಕಟ್ಟಿಗೆ ಮಾರೋರ ಕೈಯಿಂದ ಅವನು ಜ್ಯೋತಿಷಿ. ಅವನಿಗೆ ಪಕ್ಕದಲ್ಲಿರೋರೆಲ್ಲ ನಕ್ಕಬಿಟ್ರು, ರಾಜನ್ ಕರ ಬಂದಿದ್ದಾನೆ ಮಾರುವೇಷದಲ್ಲಿ, ಇವನೆಲ್ಲ ಕಟ್ಟಿಗೆ ಮಾರು, ಯಾವ ಜ್ಯೋತಿಷಿ ಇವನು, ಹೊರಗಾಕ್ರಿ ಅಂದ್ಕೊಂಡ್ರು ಮನಸ್ಸಲ್ಲಿ. ಕೃಷ್ಣರಾಜ ಒಡೆಯರು ಹಾಗೆ ಅನಬೇಡಿ ಅಂದರು. ಮರುದಿನ ಮತ್ತೆ ನೋಡೋಣ ಅಂತ ಅರಮನೆಗೆ ಬಂದ. ಅರಮನೆಯಲ್ಲಿ ರಾಜಪೋಷಾಕಿನಲ್ಲಿಗೇನೆ ಮತ್ತೆ ಕರೆಸ್ದ ಆ ಜ್ಯೋತಿಷಿಯನ್ನು. ಕರೆಸಿ ಮತ್ತೆ ಎಲ್ಲರ ಎದುರ ಕೈ ಇಟ್ಟ. ನೆನ್ನೆನೆ ನೋಡಿದ್ನಲ್ಲ ಈ ಕೈ ಎಂದ ಅವನು ಜ್ಯೋತಿಷಿ, ಕಟ್ಟಿಗೆ ಮಾರೋರ ಕೈ ಅಂತ ಹೇಳಿದ್ನಲ್ಲ ನಿನ್ನೆ ಎಂದ. ಎಲ್ಲರನ್ನು ಆಶ್ಚರ್ಯ ಆಯಿತು. ರಾಜ ಸಿಂಹಾಸನದ ಮೇಲೆ ಕೂತಿದ್ದಾನೆ, ಕಟ್ಟಿಗೆ ಮಾರೋರ ಕೈ ಅಂತ ಹೇಗೆ ಹೇಳ್ದ? ನಗಬೇಡಿ, ಸಾಮುದ್ರಿಕ ಶಾಸ್ತ್ರ ಸಾಮಾನ್ಯವಾದದ್ದಲ್ಲ ಇದು. ಪಾರ್ವತೀ ದೇವಿಯರಿಗೆ ರುದ್ರದೇವರು ಉಪದೇಶ ಮಾಡಿದ ಶಾಸ್ತ್ರ ಅದು, ಸಾಮುದ್ರಿಕ ಶಾಸ್ತ್ರ. ಹಾಗೆ ಮಾಡಬೇಡಿ ಅಂತ ಆ ಜ್ಯೋತಿಷಿ ಏನು ಮಾಡಿದ, ಒಂದು ಜೇನುಮೇಣವನ್ನು ತರಿಸಿ ಜೇನುಮೇಣವನ್ನು ಹಲ್ಲುಗಳ ಮೇಲೆ ಇಟ್ಟಿಸಿ ತೋರಿಸಿದ. ಕೃಷ್ಣರಾಜ ಒಡೆಯರ ಹಲ್ಲುಗಳ ಮೇಲೆ ಶಂಖಚಕ್ರಗಳು ಒಡಮೂಡಿತ್ತು. ಅವನು ಕಟ್ಟಿಗೆ ಮಾರುವವನಾಗಬೇಕಾಗಿತ್ತು, ಭಗವಂತನ ಅನುಗ್ರಹದಿಂದ ಇವತ್ತು ರಾಜನಾಗಿದ್ದಾನೆ. ಯಾತಕ್ಕೆ ಅಂದರೆ ಶಂಖಚಕ್ರಗಳು ಯಾರಿಗೆ ಚಿಹ್ನೆಯಲ್ಲಿ ಇರ್ತದೋ ಅವನು ರಾಜ ಪದವಿ ಯೋಗ್ಯ. ಇದು ನಾನು ಬರಿತಾ ಇಲ್ಲ. ಮತ್ತೆ ಮೈಸೂರು ಯಾರು ಶ್ರೀನಿವಾಸಾಚಾರ್ಯರು ಅಂತ ಅಲ್ಲ, ಮೈಸೂರು ವಾಸುದೇವಾಚಾರ್ಯರು ನೆನಪುಗಳು ಅನ್ನುವ ಪುಸ್ತಕದಲ್ಲಿ ಅವರು ನೋಡಿದ್ದದೆಲ್ಲ ಕೇಳಿದ್ದು ದಾಖಲೆ ಮಾಡಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಇಂಥ ಮಹಾನುಭಾವ ವೃಂದಾವನಾಚಾರ್ಯರು ವ್ಯಾಸಮುಷ್ಟಿಯನ್ನು ಉಡುಪಿಗೆ ತರುವಾಗ ಸೈನ್ಯವನ್ನು ಕೊಟ್ಟು ಕಳಿಸಿದವ ಅವನು ಕೃಷ್ಣರಾಜ ಒಡೆಯರು. ಅಂತಹ ಸೇವೆಯನ್ನು ಮಾಡಿದ್ದಾನೆ. ಸೋದೆ ಮಠಕ್ಕೆ ಪಚ್ಚೆ ಮಂಟಪವನ್ನು ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಇವರಾಮಪುರ ಅಪ್ಪ ಅವರಿಂದ ಅನುಗ್ರಹಿತನಾಗಿರ್ತಕ್ಕಂಥವನಾಗಿದ್ದಾನೆ. ರಾಘವೇಂದ್ರ ಸ್ವಾಮಿಗಳವರಿಂದ ಅನುಗ್ರಹಿತನಾಗಿದ್ದಾನೆ. ಸುಬ್ರಾಯದಾಸರು ಒಡನಾಡಿಗಳಾಗಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ. ಇಂತಹ ಮಹಾನುಭಾವನಿಗೆ ವಾದಿರಾಜ ಪ್ರಭುಗಳು ರಕ್ಷೋ ವಿದಾರ್ಯ ವರದಂ ಪ್ರಣಮಾಮಿ ರಾಮಂ, ಅವನಿಗೆ ರಾಜ್ಯವನ್ನು ಕೊಡಿಸ್ತಕ್ಕಂಥವರಾದರು ಅನ್ನುವ ಚರಿತ್ರೆಯನ್ನು ನಾವು ನೋಡ್ತಕ್ಕಂಥವರಾಗುತ್ತೇವೆ. ತದನಂತರದಲ್ಲಿ ಇನ್ನ ಒಂದು ನಿದರ್ಶನವನ್ನು ನೋಡಿ ವಿಚಾರ ಮಾಡುವ. ಮೊದಲನೇ ಅಧ್ಯಾಯದಲ್ಲಿಗೇನೆ ಇತ್ತಂ ಮಧುಹರೇಣೇವ ನಿರ್ಮಿತಾಂ ಧರಣೀಂ ಪುರ ಪೌರಾಣಿಕೋ ವದತ್ತೇವಂ ಕರುಣಾಂ ಕುರು ಬ್ರಾಹ್ಮಣೇ ಇಮಾಂ ಭೂಮ್ಯಾಂಶ್ಚ ಮಹಿಮಾ ಮಾನವೋಪಿ ಶೃಣೋತಿ ಯಃ ವರಾಹೇಣ ಹೈಗ್ರೀವ ಸ್ವರೂಪೇಣ ಮಹಾತ್ಮನ ದತ್ತಾಂ ತತ್ಪದವೀಂ ಯಾತಿ ಎಂ ವದಂತಿಹ ಭೂಪತಿಂ. ಯಾರು ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದ ಕಥೆಯನ್ನು ಕೇಳುತ್ತಾರೋ, ಯಾರು ಭೂವರಾಹ ದೇವರ ಚರಿತ್ರೆಯನ್ನು ಕೇಳತಕ್ಕಂಥವರಾಗುತ್ತಾರೋ ಅವರಿಗೆ ಭೂಪತಿತ್ವ ಸಿಗುತ್ತದೆ, ಒಬ್ಬ ರಾಜನಾಗ್ತಕ್ಕಂಥ ಯೋಗ್ಯತೆ ಸಿಗುತ್ತದೆ ಅಂತ ಹೇಳಿದರು. ಅಲ್ಲ, ಕೇಳದವರಿಗೆ ಸಿಗುತ್ತೆ ಬೇಕಾದರೆ, ಇಲ್ಲ ಈ ವಿಪ್ರ, ನೀನು ಶ್ರೋತ, ನೀನು ಅಧಿಕಾರಿ, ನಿನಗೆ ಸಿಗದೇ ಇರುತ್ತೇನೋ, ನೀನೂ ಕೂಡ ರಾಜನಾಗ್ತೀಯಾ ಅಂತ ತಾತ್ಪರ್ಯ. ಹಾಗೆ ನಮ್ಮ ಹಿರಿಯರು ಸಂಗ್ರಹ ಮಾಡಿಟ್ಟಂತೆ ಸಾಕ್ಷಾತ್ ಯಾವ ರಾಜ ಕಾಶಿಯಲ್ಲಿ ಅವತಾರ ಮಾಡತಕ್ಕಂಥವನಾದ, ಕಾಶಿಯಲ್ಲಿ ಅವತಾರ ಮಾಡಿ ವಿಶೇಷವಾದ ರುದ್ರದೇವರ ಉಪಾಸನೆಯನ್ನು ಮಾಡಿ ಆತನ ಮನೆದೇವರು ವೇದವ್ಯಾಸ ದೇವರು. ವೇದವ್ಯಾಸ ದೇವರನ್ನ ತನ್ನ ಅರಮನೆಯಲ್ಲಿ ಮತ್ತೊಮ್ಮೆ ಪ್ರತಿಷ್ಠೆ ಮಾಡಿ, ಚಂದೋಲಿ ಅಂತ ವಿಜಯದಾಸರಿಗೆ ಒಲಿದಿರತಕ್ಕಂತಹ ವೇದವ್ಯಾಸ ದೇವರ ಸನ್ನಿಧಾನವಿದೆ. ಮತ್ತು ತನ್ನ ಅರಮನೆಯಲ್ಲೂ ಕೂಡ ಕುಲದೇವರನ್ನು ಪ್ರತಿಷ್ಠೆ ಮಾಡತಕ್ಕಂಥವನಾಗಿ ಸಮೀಪದಲ್ಲಿಗೇನೆ ಒಂದು ವಿಷ್ಣು ಮಂದಿರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಮೇರು ಅಂತ ಹೆಸರನ್ನಿಟ್ಟ. ಯಾತಕ್ಕೆ ಅಂದರೆ ವೇದವ್ಯಾಸಸ್ಯ ಆಶ್ರಯ ಭೂಹು ಮೇರುಹು ಅಂತ. ವೇದವ್ಯಾಸ ದೇವರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂತಹ ಭೂಮಿ ಅದು ಮೇರು ಅಂತ. ಅದಕ್ಕೆ ವೇದವ್ಯಾಸ ಭೂಮಿ ಅದಲ್ಲ ಪೂರ್ತಿ. ಆದ್ದರಿಂದ ಅದಕ್ಕೆ ಮೇರು ಅನ್ನುವ ಹೆಸರನ್ನು ಕೊಟ್ಟು ಅಲ್ಲಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡೋದು, ವಿಷ್ಣು ದೇವಸ್ಥಾನವನ್ನು. ದೇವಸ್ಥಾನದ ಸುತ್ತಲೂ ಕೂಡ ವೃಂದಾವನಾಖ್ಯಾನದಲ್ಲಿ ಹೇಳಿದ ಮೊದಲ ಅಧ್ಯಾಯದ ಅನೇಕ ವಿಚಾರಗಳನ್ನು ಕೆತ್ತಿಸಿ, ಜೊತೆಗೆ ವಾದಿರಾಜರ ಒಂದು ಪ್ರತೀಕವನ್ನು ಕೂಡ ಅಲ್ಲಿ ಪ್ರತಿಷ್ಠೆ ಮಾಡತಕ್ಕಂಥವನಾದ. ಅದು ಹೇಗಿದೆ ವಾದಿರಾಜರ ಪ್ರತೀಕ ಅಂತಂದರೆ, ದಂಡಕಮಂಡಲಗಳು ಇಲ್ಲ, ಅದರ ವಾದಿರಾಜರ ಭಂಗಿಯಲ್ಲೇ ಪ್ರತೀಕದಲ್ಲೇ ಇರತಕ್ಕಂಥದ್ದಾಗಿದೆ. ಯಾಕೆ ಹಾಗೆ? ಅವರು ಕೈಗೆ ಕೈಯೂರವನ್ನು, ತೋಳ್ಬಂದಿಯನ್ನು ಹೀಗೆಲ್ಲ ಹಾಕಿಕೊಂಡಿದ್ದು, ಮಡಿಯನ್ನು ಉಟ್ಟುಕೊಂಡಿದ್ದಾರೆ, ಜನಿವಾರ ಇಲ್ಲ, ಮತ್ತೆ ಯಜ್ಞೋಪವೀತ ಇಲ್ಲ. ಹೀಗೆಲ್ಲ ಯಾಕೆ ಹಾಕ್ಕೊಂಡಿದ್ದ, ಯಾಕೆ ಹೀಗಿದ್ದಾರೆ ಅಂತಂದರೆ, ಹಾಗೆ ಬಂದವನೇನು ಕ್ಷತ್ರಿಯ ರಾಜ, ಕ್ಷತ್ರಿಯೋಚಿತವಾಗಿರತಕ್ಕಂತಹ ವಾದಿರಾಜರ ರೂಪವನ್ನು ಅವನು ಚಿಂತನೆ ಮಾಡಬೇಕು. ಅದನ್ನು 3 ಮತ್ತು 4ನೇ ಅಧ್ಯಾಯದಲ್ಲಿ ಯಾವ ಯಾವ ಆಭರಣಗಳು ಯಾವ ದೇವತೆಗಳು ಕೊಟ್ಟರು ಅಂತ ಏನು ಹೇಳಿದ್ದಾರೋ ಆ ರೂಪವನ್ನು ನೋಡಬೇಕು ಅಂದ್ರೆ ಅಲ್ಲೇ ನೋಡಬೇಕು. ಅಂತಹ ರೂಪದಿಂದ ಕಂಗೊಳಿಸಿ ಆ ರಾಜನಿಗೆ ಅನುಗ್ರಹ ಮಾಡಿರತಕ್ಕಂತಹ ರೂಪ ಕಾಶಿಯಲ್ಲಿ ನಾವು ನೋಡಬಹುದು. ಅದರಿಂದ ಕಾಶಿಯಲ್ಲಿ ಒಂದು ಜನ್ಮ ವೃಂದಾವನಾಚಾರ್ಯರಿಗೆ ಅಂತ ಸೂಚ್ಯವಾಗಿ ಮೊದಲನೇ ಅಧ್ಯಾಯದಲ್ಲಿಯೂ ಕೂಡ ಹೇಳ್ತಕ್ಕಂಥವರಾಗಿದ್ದಾರೆ. ಇದು ಒಂದು ನಿದರ್ಶನ.
ಹೀಗೆ ಅನೇಕವಾಗಿರತಕ್ಕಂತಹ ನಿದರ್ಶನಗಳು ನಾವು ಚರಿತ್ರೆಯಲ್ಲಿ ಕಾಣತಕ್ಕಂತಹವರಾಗಬಹುದು. ಜೊತೆಗೆ ನಮ್ಮ ಕಣ್ಣೆದುರಿಗೆ ನಡೆದಿರತಕ್ಕಂತಹ ನಿದರ್ಶನ ಪರಮಪೂಜ್ಯ ಗುರುಗಳಾಗಿರತಕ್ಕಂತಹ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ವಾದಿರಾಜರ ಅನುಗ್ರಹದಿಂದ ವಾದಿರಾಜರು ಹೇಳಿದಂತೆ ಆಖ್ಯಾನದಲ್ಲಿ ಹೇಳಿದಂತೆ ವೃಂದಾವನಾಖ್ಯಾನದ ಶಿಲಾಲೇಖವನ್ನು ಮಾಡಿಸಿ ವಾದಿರಾಜರ ಮುಂಭಾಗದಲ್ಲೇನೇ ಶಿಲಾಮಂದಿರವನ್ನು ಸ್ಥಾಪನೆ ಮಾಡತಕ್ಕಂಥವರಾದರಲ್ಲ, ಇದು ನಮ್ಮ ಕಣ್ಣೆದುರಿಗೆ ನಡೆದಿರತಕ್ಕಂತಹ ನಿದರ್ಶನ. ಅಂತಹ ವಿಶ್ವೋತ್ತಮ ತೀರ್ಥರನ್ನು ಪಡೆದಿರತಕ್ಕಂತಹ ಮಾಧ್ವ ಸಮಾಜ, ಅಂತೆ ಆಖ್ಯಾನೋಕ್ತವಾಗಿರತಕ್ಕಂತಹ ವ್ಯಕ್ತಿಗಳು ನಮ್ಮೆದುರಿಗೆ ಇದ್ದು ಹೋಗಿರತಕ್ಕಂಥದ್ದು ಬಹಳ ಒಂದು ಪುಣ್ಯಪ್ರದವಾಗಿರತಕ್ಕಂತಹ ವಿಷಯ ಅನ್ನೋದನ್ನು ಕೂಡ ಚಿಂತನೆ ಮಾಡುತ್ತಾ, ಜೊತೆಗೆ ನಾವು ಇನ್ನೊಂದು ಹಂತದಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಇರುತ್ತದೆ, ಈ ವೃಂದಾವನ ಆಖ್ಯಾನವನ್ನು ಶ್ರವಣ ಮಾಡುವುದರಿಂದ ಏನು ಫಲ ಇದು? ಆಯಿತಾ? ಯಾಕೆ ಗೊತ್ತಾ? ವೃಂದಾವನಾಖ್ಯಾನದಲ್ಲಿ ಶೇಷಾಚಾರ್ಯರು ಅಂತ ಯಾರೋ ಬಂದರು, ಅವರೇನೋ ಮಂತ್ರಿ ಆದ, ಅವನು ಹಿಂದಿನ ಜನ್ಮ ಏನೋ ಆಗಿತ್ತಂತೆ, ಅವರೇನೋ ಮುಂದೆಲ್ಲ ಹುಟ್ಟೋದ್ರಂತೆ, ಸೀತಾಪತಿಗಳು ಅಂತ ಬಂದರಂತೆ, ವ್ಯಾಸ ಅಂತ ಬಂದರಂತೆ, ಶ್ರೀಮುಷ್ಣಾಚಾರ್ಯರು ಅಂತ ವ್ಯಾಖ್ಯಾನ ಮಾಡಿದರಂತೆ, ಇವರು ವೇದವ್ಯಾಸ ಮುಷ್ಟಿಯನ್ನು ಸೋದೆ ಮಠಕ್ಕೆ ತಂದರಂತೆ. ಇದೆಲ್ಲ ತಗೊಂಡು ನಾವೇನು ಮಾಡ್ಬೇಕ್ರಿ? ಶೇಷಾಚಾರ್ಯರು ಎಲ್ಲೋ ಬಂದರು, ಅವರೆಲ್ಲೋ ಹುಟ್ಟಿದ್ರು, ಇನ್ಯಾವುದೋ ಜನ್ಮದಲ್ಲಿ ಹುಟ್ಟಿದ್ರು, ಇದು ತಗೊಂಡು ನಮಗೇನಾಗಬೇಕಾಗಿದೆ? ನಮಗೆ ಸರ್ವಮೂಲ ಗ್ರಂಥ ಇದೆ, ಬೇಕಾದಷ್ಟು ಅಧ್ಯಯನ ಮಾಡೋದಕ್ಕೆ ಬಿದ್ದಿದೆ. ಅವ್ರು ಯಾರೋ ಬಂದರಂತೆ, ಇದು ತಗೊಂಡು ನಮಗೇನು, ಇದರಿಂದ ಏನು ಪ್ರಯೋಜನ ಅಂತ ಒಂದು ದೊಡ್ಡ ಪ್ರಶ್ನೆ. ಈಗ ನಾನು ಕೇಳ್ತೇನೆ, ಪಾಂಡವರು ಕೌರವರು ಜಗಳ ಆಡದ್ರಂತೆ, ಪಾಂಡವರಿಗೆ ರಾಜ್ಯ ಸಿಕ್ತಂತೆ, ಕೌರವರು ಇದರಿಂದ ನಿಮಗೇನು ಪ್ರಯೋಜನ? ಧರ್ಮರಾಜ ಅಂತ ಒಬ್ಬನಿದ್ದಂತೆ, ಭೀಮಸೇನ್ ದೇವರು ಅಂತ ಇದ್ರಂತೆ, ಅರ್ಜುನ ಅಂತ ಒಬ್ಬನಿದ್ದಂತೆ, ಇದು ತಗೊಂಡು ನಿಮಗೇನು? ಯಾವಾಗೋ ಇದ್ದ ಅವನು, ಇದು ತಗೊಂಡು ನಿಮಗೇನಾಗಬೇಕಾಗಿದೆ ಅಂದರೆ ಹರಿಸರ್ವೋತ್ತಮತ್ವ ಪ್ರತಿಪಾದನೆ, ವಾಯು ಜೀವೋತ್ತಮತ್ವ ಪ್ರತಿಪಾದನೆಯನ್ನು ಮುಖ್ಯವಾಗಿ ಅದರಲ್ಲಿ ಹೇಗೆ ನಾವು ನೋಡ್ತೇವೋ ತದ್ವತ್ ಅಲ್ವಾ, ಇದರಲ್ಲಿ ವೃಂದಾವನಾಖ್ಯಾನದಲ್ಲಿ ಎಲ್ಲಿಯೂ ಸಿಕ್ಕರೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ವಿಶೇಷವಾಗಿ ವಾದಿರಾಜರ ಜೀವೋತ್ತಮತ್ವ ಪ್ರತಿಪಾದಕವಾದ ಏಕಮೇವ ಗ್ರಂಥ ಸ್ವಪ್ನ ವೃಂದಾವನಾಖ್ಯಾನ. ಆದ್ದರಿಂದ ಮುಂದೆ ಭಾವಿ ಶೇಷ ಬರ್ತಾನೆ, ಭಾವಿ ರುದ್ರ ಬರ್ತಾನೆ, ಭಾವಿ ಬೃಹಸ್ಪತಿ ಬರ್ತಾನೆ, ಭಾವಿ ಇಂದ್ರ ಬರ್ತಾನೆ, ಭಾವಿ ಚಂದ್ರ ಬರ್ತಾನೆ, ಭಾವಿ ಗರುಡ ಬರ್ತಾನೆ, ಭಾವಿ ಹೀಗೆ ಅನೇಕವಾಗಿರತಕ್ಕಂಥ ಭಾವಿ ಪದವಿಗೆ ಯೋಗ್ಯತೆಯುಳ್ಳ ದೇವತೆಗಳು, ಭಾವಿ ಅಹಂಕಾರಿಕ ಪ್ರಾಣ ಬರ್ತಾನೆ, ಭಾವಿ ಅಗ್ನಿ ಬರ್ತಾನೆ, ಎಲ್ಲ ದೇವತೆಗಳು ಬರ್ತಾರೆ. ಅವರಿಗೆ ಎಲ್ಲ ಭಾವಿ ಪದವಿ ದೇವತೆಗಳಿಗೆ ಅನುಗ್ರಹ ಮಾಡಿರತಕ್ಕಂತಹ ವಿಶೇಷ ವ್ಯಕ್ತಿತ್ವ ಹಯಗ್ಗರಿ ವಾಗ್ನಯ ವಾತ ವಿರಿಂಚೌ ಸ್ವೇಚ ವೈಭವಂ ವಿನಾ ವಾಣಿಪತಿತ್ವಂ ಮೇದತ್ತವಂತೌ ಚ ಕಿಂವದೆ ಎನ್ನುವ ಮಾತಿನಂತೆ ಹೇಗೆ ಮಧ್ವಾಚಾರ್ಯರು ಅವತಾರ ಮಾಡಿದಾಗ ಪದವಿ ಯೋಗ್ಯ ದೇವತೆಗಳು ಇಂದ್ರದೇವರು, ಶೇಷದೇವರು, ಆ ಅಂಶ ಈ ಅಂಶ, ಪದ್ಮನಾಭತೀರ್ಥರಂಥವರು, ಜಯತೀರ್ಥರಿಂಥವರು ಅಂತೆಲ್ಲ ನಾವು ಹೇಳ್ತೇವಲ್ಲ, ಅಂಥಂಥ ದೇವತೆಗಳೆಲ್ಲ ಅವತಾರ ಮಾಡಿ ಮಧ್ವಾಚಾರ್ಯರ ಸೇವೆಯನ್ನು ಮಾಡಿದರಲ್ಲ, ಆ ಮಧ್ವಾಚಾರ್ಯರ ವೈಭವ ವಾದಿರಾಜರಿಗೂ ಇರಬೇಕಲ್ಲ. ಹಾಗೆ ವಾದಿರಾಜರು ಕೂಡ ಮಧ್ವಾಚಾರ್ಯರು ಹೇಗೆ ಜೀವೋತ್ತಮರೋ, ನಾನು ಅಂಥ ಜೀವೋತ್ತಮ ಅಂತನ್ನುವುದನ್ನು ತೋರಿಸಿಕೋದಕ್ಕೋಸ್ಕರ ಬಂದಿರತಕ್ಕಂತಹ ಗ್ರಂಥ ವೃಂದಾವನಾಖ್ಯಾನ. ಆಯಿತು, ಇದರ ಫಲ ಏನು? ಇದು ಓದೋದ್ರಿಂದ ಏನು ಬರ್ತದೆ ರೀ ನಮಗೆ? ರಾಜರು ಹೇಳ್ತಾರೆ, ನಿಜವಾಗಲೂ ಶ್ರದ್ಧೆಯಿಂದ ಇದನ್ನು ಸರಿಯಾಗಿ ಫಸ್ಟ್ ಆಫ್ ಆಲ್ ಮೊದಲು ಕೆಲಸ ಮಾಡಬೇಕಾದದ್ದು ಈ ಗ್ರಂಥವನ್ನು ಕೊಂಡ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಮೊದಲು. ಇನ್ನೊಂದು ಹಂತ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಅನ್ನೋದಾದರೆ ಪಾರಾಯಣ, ಇಲ್ಲ ರೀ ಇನ್ನೂ ನಾನು ವಿಶೇಷವಾಗಿ ಚಿಂತನೆ ನಡೆಸ್ತೇನೆ ಅಂತ ಅನ್ನೋದಾದರೆ ಇದರ ಜೊತೆಗೆ ನಾವು ಮಾಡಬೇಕಾದದ್ದು ಅದರ ಅರ್ಥ ಚಿಂತನೆ. ಇಲ್ಲ ಇನ್ನೂ ಮಾಡ್ತೀನಿ ಅಂದರೆ ವಿಮರ್ಶೆ. ಆಯಿತಾ? ವಿಮರ್ಶೆ ಮಾಡುವುದರ ಭವತಾ ಕಮಲಾದೇವಿ ಗೇಹೆ ತಿಷ್ಠತು ಲಾಲಿತ ಅಂತಾರೆ ವಾದಿರಾಜ. ದೊಡ್ಡ ಫಲ ಇದೆ ಇದಕ್ಕೆ. ಕೊನೆಗೆ ಪ್ರಧಾನವಾದ ಒಂದು ವಿಶಿಷ್ಟವಾಗಿರತಕ್ಕಂತಹ ಫಲ ಅಂತಂದರೆ ನಿರಂತರವಾಗಿ ಇದರ ಅಧ್ಯಯನ, ನಿರಂತರವಾಗಿ ಇದರ ವಿಮರ್ಶೆ, ಹೆಚ್ಚಿನ ಸಂಶೋಧನೆ, ಹೆಚ್ಚಿನ ಒಂದು ವಿಶೇಷವಾದ ಒಂದು ಶ್ರದ್ಧೆಯನ್ನು ಈ ಗ್ರಂಥದಲ್ಲಿ ಇಡುವವರಾದರೆ ಶರ್ವ ಗುರುವಾದಿದೇವಾನ್ ದೃಷ್ಟೋರ್ವಶಿಂಗ್ ಅಂತು ಮಾಂ ಮಾನವೇಂದ್ರಾಹ. ಈ ಜನ್ಮದಲ್ಲಿ ವಾದಿರಾಜರು ಹೇಳ್ತಾ ಇರೋ ಮಾತು, ಯಾರು ಈ ರೀತಿಯಾಗಿ ಮಾಡ್ತಾರೋ ಶರ್ವ ಗುರುವೇಂದ್ರ, ಯಾರು ಸಾಕ್ಷಾತ್ ಭೂತರಾಜರ ದರ್ಶನ, ಪ್ರತ್ಯಕ್ಷ ದರ್ಶನ ಅವ್ರಿಗಾಗತ್ತೆ. ಇದು ವಾದಿರಾಜರು ಹೇಳಿದ ಮಾತು, 100% ಆಗತ್ತೆ. ಭೂತರಾಜರು ಸ್ಪಷ್ಟ ದರ್ಶನ ಕೊಡ್ತಾರೆ. ಯಾರು ಇದನ್ನು ವಿಮರ್ಶೆ, ಭೂತರಾಜರ ದರ್ಶನ ಆದಮೇಲೆ ಇನ್ನೇನಾಗಬೇಕಾಗಿದೆ? ಭೂತರಾಜರ ಪೂಜೆ ಮಾಡಿಸೋದಕ್ಕೆ ನಾವು ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಬರ್ತೇವೆ. ಸಾಕ್ಷಾತ್ ಭೂತರಾಜರೇ ಕಣ್ಣೆದುರಿಗೆ ಬಂದು ನಿಲ್ತಾರೆ ಎಂದಾರ ವಾದಿರಾಜರು, ನಿಂತುಕೊಳ್ತಾರೆ ಈ ಗ್ರಂಥದ ಒಂದು ವಿಶೇಷವಾದ ಅಧ್ಯಯನ. ಇದಕ್ಕಿಂತ ಇನ್ನೇನು ಬೇಕು? ಇದು ಫಲ, ಮುಖ್ಯ ಫಲ. ಅದಾದ ಮೇಲೆ ಮುಕುಂದಾವನಮೇ ಮಾಸ್ತು, ಅದರಿಂದ ಅವರಿಗೆ ಮೋಕ್ಷವೇ ಸಿಗುತ್ತದೆ ಅಲ್ವಾ. ವಾದಿರಾಜರು
ಆ ಯತಿಗಳು ಹಾಗೆ ಮಾಡಿದರು, ಕಣ್ಣು ಕೊಟ್ಟರು, ಕಿವಿ ಕೊಟ್ಟರು ಅಲ್ವಾ, ಮೂಕನಿಗೆ ಮಾತು ಬರೆಸಿದರು, ಇದೆಲ್ಲ ಚರಿತ್ರೆಯನ್ನು ಕೇಳ್ತೇವೆ ನಾವು. ಆದರೆ ವಾದಿರಾಜರು ಎಂಥ ಅಧಿಕಾರಿಕ ದೇವತೆಗಳು ಅಂತ ಅನ್ನುವುದನ್ನು ಶ್ರವಣ ಮಾಡಿ ಅಧ್ಯಯನ ಮಾಡುವುದರಿಂದ ನಮಗೇನು ಫಲ ಬರುತ್ತೆ ಅಂತ ಅನ್ನುವುದನ್ನು ನಾವು ವಾದಿರಾಜರು ತೋರಿಸಿಕೊಟ್ಟಂತೆ ಚಿಂತನೆ ನಡೆಸಬೇಕು. ವೃಂದಾವನಾಖ್ಯಾನವನ್ನು ಪಾರಾಯಣ ಮಾಡತಕ್ಕಂಥ ಹವ್ಯಾಸವನ್ನು ಇಟ್ಟುಕೊಳ್ಳಬೇಕು ಅನ್ನುವ ಮಾತನ್ನು ಹೇಳ್ತಾ, ಈ ವಿಶಿಷ್ಟವಾದ ಅವಕಾಶವನ್ನು ಕೊಟ್ಟವರು ಪರಮಪೂಜ್ಯ ಶ್ರೀಪಾದಂಗಳವರು. ನೋಡಿ, ಪರಮಪೂಜ್ಯ ಶ್ರೀಪಾದಂಗಳವರು, ನಾನು ಈ ಆದಿಪರ್ವವನ್ನು ಶ್ರೀಪಾದಂಗಳವರು ಉಪನ್ಯಾಸ ಮಾಡ್ತಾರೆ ಅಂತ ಈ ಮಾಧ್ಯಮಗಳಲ್ಲಿ ನೋಡಿದಾಗ ಆಶ್ಚರ್ಯ ಆಯಿತು. ಕಾರಣ, ವೃಂದಾವನಾಖ್ಯಾನದಲ್ಲಿ ಆ ಮಾತಿದೆ. ಏನಂತ? ವಿಪ್ರನಿಗೆ ಆದೇಶ ಇದೆ. ಯಾರು? ಏಡುಮುಖ ಬ್ರಾಹ್ಮಣನಿಗೆ ಆದೇಶ, ವಾದಿರಾಜರು ಮಾಡುವ ಆದೇಶ. ಆದಿಪರ್ವಂ ವದಸ್ವತ್ವಂ ಅನುಕ್ರಮಣಿಕಾಂ ವಿನಾ. ಅನುಕ್ರಮಣಿಕಾ ಪರ್ವವನ್ನು ಬಿಟ್ಟು ಆದಿಪರ್ವವನ್ನು ಹೇಳ್ತಕ್ಕಂಥವನಾಗು ಅಂತ ವಿಪ್ರನಿಗೆ ಇರತಕ್ಕಂಥ ಆದೇಶ 10ನೇ ಅಧ್ಯಾಯದಲ್ಲಿ. ವಿಪ್ರ ಅದನ್ನು ಮಾಡಿದ್ದಾರೆ. ಅದನ್ನು ಆಖ್ಯಾನದಲ್ಲೇ ಹೇಳಿದ್ದಾರೆ. ಲಕ್ಷ್ಮೀಪತ್ಯಾಚಾರ್ಯರು ಇದ್ದಾಗ ಲಕ್ಷ್ಮೀಪತ್ಯಾಚಾರ್ಯರಿಗೆ, ಅಂದರೆ ಯಾರು? ನಮ್ಮ ಶ್ರೀಮುಷ್ಟಂ ಆಚಾರ್ಯರು, ವ್ಯಾಸಾಚಾರ್ಯರಿಗೆ ಯಾವುದು ಆ ಒಂದು ವೃಂದಾವನಾಚಾರ್ಯ ಇವರೇ ಅಂತ ಕಂಡುಹಿಡಿಯುವುದಕ್ಕೆ ಏನು ಲಕ್ಷಣ ಅಂತಂದರೆ, ಅದು ಒಂದು ಲಕ್ಷಣ. ಭಾರತವನ್ನು, ಆದಿಪರ್ವವನ್ನು ಪಾರಾಯಣ ಮಾಡಿ ಅನುಕ್ರಮಣಿಕಾ ಪರ್ವವನ್ನು ಬಿಟ್ಟು ಆದಿಪರ್ವವನ್ನು ಮಾತ್ರ ಹೇಳ್ತಕ್ಕಂಥದ್ದು. ಅದು ನಾವು ನೋಡಲಿಲ್ಲ. ಆದಿಪರ್ವವನ್ನು ಹೇಳಿ ಅನುಕ್ರಮಣಿಕಾ ಪರ್ವವನ್ನು ಬಿಟ್ಟು ಆದಿಪರ್ವವನ್ನು ಹೇಳ್ತಕ್ಕಂತಹ ವಿಪ್ರನ ವೈಭವವನ್ನು ನಾವು ನೋಡಲಿಲ್ಲ. ಇವತ್ತು ಪೂಜ್ಯ ಶ್ರೀಪಾದಂಗಳವರಲ್ಲಿ ಆ ವೈಭವವನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ವೃಂದಾವನಾಚಾರ್ಯರೇ ಒಂದು ರೂಪದಿಂದ ಶ್ರೀಪಾದಂಗಳವರಲ್ಲಿ ನಿಂತುಕೊಂಡು ಈ ವ್ಯಾಪಾರವನ್ನು ಮಾಡತಕ್ಕಂತಹವರಾಗಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳತಕ್ಕಂತಹವರಾಗಬೇಕು. ಇದು ಒಂದು ನಿದರ್ಶನ ಅಂತ ಅರ್ಥ ಆಯಿತಾ. ಅಂತಹ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಇವರು ಮಾಡುವ, ಇದಕ್ಕೋಸ್ಕರನೇ ಕೊನೆಯ ನಿಮಿಷಗಳನ್ನು ಇಟ್ಕೊಂಡೆ ನಾನು. ಈ ವಿಶ್ವವಲ್ಲಭ ತೀರ್ಥರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾಡಿ ನಾವು ಕೂಡ ವಾಕ್ಶುದ್ಧಿಯನ್ನು ಮಾಡ್ಕೋಬೇಕು ಅಂತಲೇ ಕೊನೆಯ ನಿಮಿಷಗಳನ್ನು ಇಟ್ಕೊಂಡು ನಾನು ಏನು ಮಾಡಿದೆ, ಪಟ್ಟಿ ಮಾಡೋದಕ್ಕೆ ಹೋದೆ. ಪಟ್ಟಿ ಮಾಡೋದಕ್ಕೆ ಹೋಗ್ತೀನಿ, 1, 2, 3, 4 ಅಂತ ಪುಟಗಳ ಲೆಕ್ಕದಲ್ಲಿ ಹೋಗ್ತಾ ಇದೆ ಅದು. ನಾನು ಆಮೇಲೆ ಇನ್ನು ಎಷ್ಟಾಗತ್ತೋ ಎಷ್ಟಾಮತಿಯಾಗಿ ಇದನ್ನು ಹೇಳಬೇಕು ಅಂತಂದುಕೊಂಡು ಒಂದು ಹಂತಕ್ಕೆ ನಾನೇ ನಿಲ್ಲಿಸಿಬಿಟ್ಟೆ ಆಯಿತಾ. ಮೊದಲನೆಯದ್ದು, ಹಸ್ತಪ್ರತಿಗೆ ಸಂರಕ್ಷಣೆಯನ್ನು ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಏನು ಮಾಡಿದ್ದರೋ ಅದರಂತೆಗೇನೆ ಅವರ ಮಾರ್ಗದಲ್ಲಿಗೇನೆ ಹಸ್ತಪ್ರತಿಗೆ ಸಂರಕ್ಷಣೆಯನ್ನು ಮಾಡುವುದಾಗಲಿ, ಗೋ ಸಂರಕ್ಷಣೆಯನ್ನು ಮಾಡುವುದಾಗಲಿ, ವಿದ್ಯಾಪೀಠದ ಸರ್ವತೋಮುಖದ ಅಭಿವೃದ್ಧಿಯಾಗಲಿ, ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನತಕ್ಕಂತಹ ಇಂಜಿನಿಯರಿಂಗ್ ಕಾಲೇಜಿನ ನಿರ್ಮಾಣವಾಗಲಿ, ಅದರ ಮೇಂಟೆನೆನ್ಸ್ ಆಗಲಿ, ಶಾಲೆಯನ್ನು ಮೇಂಟೈನ್ ಮಾಡತಕ್ಕಂಥದ್ದಾಗಲಿ, ಚೆನ್ನೈ ಮತ್ತೇನು ಉಂಡಾರು, ಸೋದೆ ಕ್ಷೇತ್ರ, ನಡವರಂಬ, ಹೂವಿನಕೆರೆ ಮೊದಲಾದ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದಾಗಲಿ, ಮತ್ತು ಗ್ರಂಥಗಳನ್ನು ಅನುವಾದ ಮಾಡಿಸ್ತಕ್ಕಂಥದ್ದಾಗಲಿ, ಅನೇಕ ಗ್ರಂಥಗಳನ್ನು ನಮಗೋಸ್ಕರ, ಮಹಾಭಾರತ, ಭಾಗವತ, ರುಕ್ಮಿಣೀಶ ವಿಜಯ ಇದೇ ಮೊದಲಾದ ಗ್ರಂಥಗಳನ್ನು ನಮಗೋಸ್ಕರ ಅನುಗ್ರಹ ಮಾಡಿ ಉಪನ್ಯಾಸವನ್ನು ಮಾಡತಕ್ಕಂಥದ್ದಾಗಲಿ, ಬ್ರಹ್ಮರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿರತಕ್ಕಂಥದ್ದಾಗಲಿ, ಶ್ರೀಮನ್ ನ್ಯಾಯಸುಧಾ ಅನ್ನತಕ್ಕಂಥ ಉದ್ಗ್ರಂಥವನ್ನು ಪಾಠ ಮಾಡತಕ್ಕಂಥದ್ದಾಗಲಿ, ಅನೇಕವಾದ ಅಪ್ರಕಟಿತವಾದ ಗ್ರಂಥಗಳನ್ನು ಪ್ರಕಾಶನ ನೋಡಿ ಹೇಳ್ತಾ ಇದ್ದರೆ ಅನೇಕ ವಿಷಯಗಳು ನಮಗೆ ತೆರೆದುಕೊಡ್ತಾ ಹೋಗುತ್ತದೆ. ಗ್ರಂಥ ಪ್ರಕಾಶನವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಅನೇಕರಿಗೆ ಮಾಶಾಸನ ರೂಪದಲ್ಲಿ ವಿದ್ವತ್ಪೋಷಣೆಯನ್ನು ಮಾಡತಕ್ಕಂಥದ್ದಾಗಲಿ, ಬಂಧ ಭಕ್ತರಿಗೆ ಇದರ ಮಧ್ಯದಲ್ಲಿ ಅಭಯದಾನವನ್ನು ಮಾಡತಕ್ಕಂಥದ್ದಾಗಲಿ, ಇದೇ ಮೊದಲಾದ ಅನೇಕ 24 ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯನಾದೇನಾರು? ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು. ದೊಡ್ಡ ಶಕ್ತಿ ಅವರಲ್ಲಿ ಆ ಕೆಲಸ ಮಾಡತಕ್ಕಂಥದ್ದಾಗಿದೆ. ಅಂತ ಮಹಾಪ್ರಭುಗಳು ಇಷ್ಟೊತ್ತು ನಾನು ಏನು ಪಟ್ಟಿ ಮಾಡೋದನೋ, ಈ ಯಾವ ಪಟ್ಟಿ, ಇಷ್ಟು ಪಟ್ಟಿಗಳಿಗಿಂತಲೂ ಅತ್ಯುತ್ಕಟವಾದ ಒಂದು ಮೇರು ಶಿಖರ ಇದರ ಮೇಲಿದೆ. ಅದ್ಯಾವುದು ಗೊತ್ತೇನು? ವೃಂದಾವನಾಖ್ಯಾನದ ಪ್ರಚಾರ. ವೃಂದಾವನಾಖ್ಯಾನವನ್ನು ಅನೇಕ ವಿದ್ವಾಂಸರನ್ನು ಕರೆಸಿ ಎಲ್ಲ ಸಜ್ಜನರಿಗೂ ಕೂಡ ಅದನ್ನು ತಿಳಿಸ್ತಕ್ಕಂತಹವರಾಗಬೇಕು ಅನ್ನುವ ವಿಶೇಷವಾದ ವೃಂದಾವನಾಖ್ಯಾನದಲ್ಲಿರತಕ್ಕಂಥ ಶ್ರದ್ಧೆ, ಇದು ಸೋದೆ ಮಠದವರಿಗೆ ಅತ್ಯವಶ್ಯವಾಗಿ ಇರಬೇಕಾಗಿರತಕ್ಕಂತಹ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಬಹಳ ಶ್ರದ್ಧೆಯಿಂದ ನಿರ್ವಹಣೆ ಮಾಡತಕ್ಕಂತಹ ಮಹಾಪ್ರಭುಗಳು ನಮ್ಮ ಗುರುಗಳು. ಆದ್ದರಿಂದ ಇವರನ್ನು ಪಡೆದ ನಾವೇ ಧನ್ಯ ಅಂತ ಇಷ್ಟನ್ನು ನಾನು ಹೇಳ್ತಕ್ಕಂಥವನಾಗಿ, ಆಖ್ಯಾನದ ಪ್ರಚಾರ ಇನ್ನಷ್ಟು ಆಗಬೇಕು. ಜಗದ್ವ್ಯಾಪಿಯಾಗಿ ವೃಂದಾವನಾಖ್ಯಾನ ಅನೇಕ ಭಾಷೆಗಳಲ್ಲಿ ಮುದ್ರಣಗೊಂಡು ಅನೇಕರು ತಮಿಳುನಾಡಿನಲ್ಲಿ ಅನೇಕ ಭಕ್ತರಿದ್ದಾರೆ, ಅವರೆಲ್ಲರೂ ಮತ್ತೆ ಪಾರಾಯಣ ಮಾಡತಕ್ಕಂಥದ್ದಾಗಬೇಕು. ಭಕ್ತರು ಇದರಿಂದ ಉದ್ಧಾರವಾಗಬೇಕು. ಯಾಕೆ ವಾದಿರಾಜ ಪ್ರಭುಗಳ ನಾವು ಅನೇಕಗಳನ್ನು ಗ್ರಂಥಗಳನ್ನು ನೋಡ್ತೇವೆ, ಭಾಗವತ, ಮಹಾಭಾರತ, ಬೇಕಾದಷ್ಟು ಗ್ರಂಥಗಳನ್ನು ನೋಡ್ತೇವೆ. ವೃಂದಾವನಾಖ್ಯಾನ ಸ್ಪೆಷಲ್, ಅದು ಎಕ್ಸ್ಕ್ಲೂಸಿವ್ ಗ್ರಂಥ. ಆದ್ದರಿಂದ ಅದನ್ನು ಅತ್ಯವಶ್ಯವಾಗಿ ಇದಮೇವ ಮಹತ್ಕಾರ್ಯವಂತಾರೆ ವಾದಿರಾಜರು.
ನನಗೆ ಪ್ರೀತಿ ಪಾತ್ರವಾದದ್ದು ಇದೊಂದೇ. ಏವ ಅಂತ ಏವಕಾರ ಹಾಕಿದ್ದಾರೆ. ವೃಂದಾವನಾಖ್ಯಾನದ ಪಾರಾಯಣ, ವೃಂದಾವನಾಖ್ಯಾನೋಕ್ತವಾಗಿರತಕ್ಕಂತಹ ಮಾರ್ಗವನ್ನು ಅನುಸರಿಸಿದರೇನೇ ನನಗೆ ಅತ್ಯಂತ ಪ್ರೀತಿ ಅಂತ ವಾದಿರಾಜ ಪ್ರಭುಗಳು ತಿಳಿಸಿಕೊಟ್ಟಿರೋಣದರಿಂದ ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅಂತನ್ನುವುದನ್ನು ತಿಳಿಸಿಕೊಡ್ತಾ, ಮೇರು ಪರ್ವತದ ಮುಂದೆ ಬಳ್ಳಾರಿ ಗುಡ್ಡ ಕುತ್ಕೊಂಡು ಮಾತನಾಡಿದಂತಾಗಿದೆ ಇಷ್ಟು ದಿನ. ಮೇರು ಪರ್ವತ ಅವರು, ಆ ಮೇರು ಪರ್ವತದ ಮುಂದೆ ಬಳ್ಳಾರಿ ಗುಡ್ಡ ತಗೊಂಡು ಏನು ಮಾಡ್ತೀರಿ, ಬಿಸಿಲುನಾಡು. ಆದರೂ ಕೂಡ ಎತ್ಕಿಂಚಿತ್ತಾಗಿ ಆ ವಿಚಾರವನ್ನು ಪ್ರಸ್ತುತಪಡಿಸಿರ್ತಕ್ಕಂತಹವನಾಗಿದ್ದೇನೆ. ಇದರಿಂದ ಯಾವುದೇ ಅಪರಾಧಗಳಾಗಿದ್ದರೆ ಅದನ್ನು ಪೂಜ್ಯ ಶ್ರೀಪಾದಂಗಳವರು ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಜೊತೆಗೆ ಎಲ್ಲದರ ಈ ಸಂಶೋಧನೆ ಆಗಲಿ, ಅನೇಕ ವಿಚಾರಗಳ ಒಂದು ವಿಮರ್ಶೆ ಆಗಲಿ, ಇದಕ್ಕೆ ಕಾರಣೀಭೂತರಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹಯ್ಯನವರು, ಅವರು ಮಾಡಿಸಿರ್ತಕ್ಕಂತಹ ವ್ಯಾಪಾರವೇ, ಅವರ ಅನುಗ್ರಹವೇ ಇದಕ್ಕೆಲ್ಲ ಕಾರಣ ಅಂತ ಈ ಪ್ರಕಾರ ಚಿಂತನೆ ನಡೆಸ್ತಾ ಅಂತಹ ಮಹಾನುಭಾವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಮತ್ತೆ ಮತ್ತೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.